व्याख्यामुद्रां करसरसिजैः पुस्तकं शङ्खचक्रे विप्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवाय अवनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 82ನೇ ಪ್ರವಚನ. ಭೀಷ್ಮರಲ್ಲಿ ಮತ್ತೆ ಧರ್ಮರಾಜ ಕೇಳುತ್ತಾನೆ, ಪುರೋಹಿತರ ಬಗ್ಗೆ ಮಾತು ಬಂದದ್ರಿಂದ ಎಂತಹ ಬಣ್ಣದ ಪುರೋಹಿತ ಬೇಕು ನಮಗೆ ಅಂತ. ಅಂದರೆ ಮನುಷ್ಯರಲ್ಲಿ ಬಹುವರ್ಣದವರಿದ್ದರೂ ಮೈಬಣ್ಣದಲ್ಲಿ ಬೇಕಾದಷ್ಟು ಬಗೆಗಳಿದ್ದವು ಎನ್ನುವುದು ಸತ್ಯ. ಹಾಗಾಗಿ ಗೌರವರ್ಣದವರು ಇರ್ತಾರೆ, ಬಿಳಿ ಬಣ್ಣದವರು ಇರ್ತಾರೆ, ಕಪ್ಪು ಬಣ್ಣದವರು ಇರ್ತಾರೆ, ಮತ್ತೆ ಅತ್ತ ಕಪ್ಪು ಅಲ್ಲ ಬಿಳಿಯೂ ಅಲ್ಲ, ಆದರೆ ಸುಮಾರಾಗಿ ಅತ್ತ ಹಳದಿ ಕೆಂಪು ಕಲರ್ ಬರುವ ಹಾಗೆ ಗೋಧಿ ಬಣ್ಣ ಅಂತ ಹೇಳ್ತಾರೆ ಸುಮಾರಾಗಿ. ಅದು ಸ್ಕಿನ್ ಕಲರ್ ಅಂತ ಹೇಳುವ ಸ್ಟೈಲಲ್ಲಿ ಇನ್ನೆಲ್ಲ ಅದರಲ್ಲೇ ಬಂದು ಸೇರ್ತದೆ. ಅದು ಹಳದಿ ಕೆಂಪು ಮಿಶ್ರಿತವಾದದ್ದು ಈ ನಮೂನೆ. ಆದ್ರೆ ನೀವು ಎಂಥ ಬಣ್ಣದವರ ಬಗ್ಗೆ ಪುರೋಹಿತರು ಇರಬೇಕು ಅಂತ ನೋಡಿ, ಪುರೋಹಿತರನ್ನು ಬಣ್ಣದ ಬಗ್ಗೆಯೂ ಮಾತಾಡಿದ್ದಾನೆ ಧರ್ಮರಾಜ. ಅದು ಇರ್ತದೆ ಅಂತ. ಈಗ ನಾವು ಯೋಚನೆ ಮಾಡುವುದು, ಸೂರ್ಯನಿಗೆ ಹೆಚ್ಚು ತೆರೆದುಕೊಂಡವರು ಕಪ್ಪಾಗ್ತಾರೆ, ಸ್ವಲ್ಪ ಬಿಳಿ ಇರ್ತದೆ ಚರ್ಮವರದ್ದು ಹಾಗೀಗೆ ಅಂತ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಅವರವರ ವಂಶವಾಹಿನಿಯಲ್ಲಿಯೇ ವ್ಯತ್ಯಾಸ ಇದೆ ಚರ್ಮದಲ್ಲಿ. ಹಾಗಾಗಿ ಇದು ಒಂದೊಮ್ಮೆ ಯಾವುದಾದ್ರೂ ಒಂದು ಕಲರ್ ಬಗ್ಗೆ ಮಾತಾಡಿದ್ರೆ ಅದಕ್ಕೂ ಅವರಲ್ಲಿರತಕ್ಕಂಥ ವೃತ್ತಿಗೂ ಅಥವಾ ಸಂಬಂಧವನ್ನು ಹೇಳಲಿಕ್ಕೆ ಬರಬಹುದು. ಹೀಗಾಗಿ ಧರ್ಮರಾಜ ಕೇಳಿಕೊಂಡ ಮಾನವ ಜನಾಂಗದಲ್ಲಿ ಎಂತಹ ಸ್ಕಿನ್ ಕಲರ್ನವರು ಪುರೋಹಿತರಾಗಬೇಕು ಅಂತ. ಈ ಪ್ರಶ್ನೆ ಬಹಳ ಚೆನ್ನಾಗಿದೆ. ಈ ಪ್ರಶ್ನೆ ಒಂದೊಮ್ಮೆ ಪುರೋಹಿತ ವರ್ಗಕ್ಕೆ ಬಂದಿದ್ರೆ, ಒಂದೊಮ್ಮೆ ಧರ್ಮರಾಜನಿಗೆ ಭೀಷ್ಮರು ಕೊಟ್ಟ ಉತ್ತರದಲ್ಲಿ ಒಂದು ಕಲರ್, ಯಾವ ಕಲರ್ ನಾವು ಆಗಬೇಕು ಅಂತ ಕೇಳಿದ್ರಿಂದ ಅವರು ಹೇಳಿಬಿಟ್ರೆ, ನಾನು ಹೇಳುತ್ತಾ ಇಲ್ಲ, ಹೇಳಬೇಕಷ್ಟೇ, ಹೇಳಿ ಹೊರಟಿದ್ದೇನೆ. ಆಗ ನಾವು ಎಲ್ಲ ಪುರೋಹಿತರನ್ನು ಗುರುತಿಸಬಹುದಿತ್ತು. ಇದು ಧರ್ಮರಾಜ ಕೇಳಿಕೊಂಡ ಭೀಷ್ಮರು ಹೇಳಿದ ಪುರೋಹಿತನ ಬಣ್ಣ. ಹಾಗಾಗಿ ಅದಲ್ಲದ ಬಣ್ಣದವರು ನಮಗೆ ಭೀಷ್ಮ ಸೆಲೆಕ್ಟ್ ಮಾಡಿದವರಲ್ಲ ಅಂತ ಆಗ್ತಿತ್ತು. ಕೊನೆಗೆ ಸಮಾಧಾನ ಪಡ್ಕೊಳ್ತಿದ್ದೇವೋ ಏನೋ ನಾವು. ಏನು ಅಂತ, ಅದು ಕ್ಷತ್ರಿಯರಿಗೆ ಹೇಳಿದ್ದು, ನಾವು ಕೇವಲ ಕ್ಷತ್ರಿಯರ ಇಲ್ಲಿ ಅಲ್ಲ, ಹಾಗಾಗಿ ನಮಗೆ ಪರವಾಗಿಲ್ಲ ಅಂತ ಶುರು ಮಾಡ್ತಿದ್ದೆವು. ಅಥವಾ ಅದನ್ನು ಎ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಲ್ಲ ಹೇಳಿಕೊಳ್ತಿದ್ವಿ ಏನೋ. ಅದು ಉತ್ತರ ಭಾರತಕ್ಕೆ ಸಂಬಂಧಪಟ್ಟಂತೆ ಭೀಷ್ಮರ ಚರಿತ್ರೆ, ಕುರುವಂಶದ ಚಿಂತನೆ, ಧರ್ಮರಾಜನ ಯೋಚನೆ. ಇದು ನಮಗೆ ದಕ್ಷಿಣ ಭಾರತದಲ್ಲ ಹೇಳಿಕೊಂಡು ನಾವು ಮತ್ತೆ ಕೇರಳ ಕರ್ನಾಟಕ ಅಂತ ಹೇಳಿಕೊಂಡು, ತಮಿಳುನಾಡು ಆಂಧ್ರ ಅಂತ ಹೇಳಿಕೊಂಡು ಸಂತೋಷ ಪಡ್ತಿದ್ದೇವೇನು. ನೋಡಿ, ಸುಮ್ಮನೆ ಉತ್ತರ ಕೇಳದ ಮುಂಚೆ ಒಂದಿಷ್ಟು ಪ್ರಶ್ನೆಗಳನ್ನು ಇರಲಿ, ಪ್ರಶ್ನೆಗಳ ಮೇಲೆ ಚಿಂತನೆ ಬರಬಹುದಲ್ಲ. ಕೇಳಿದ್ದು ಧರ್ಮರಾಜನ ಪ್ರಶ್ನೆ ಅಲ್ವಾ, ಯಾವ ಬಣ್ಣದವ ಪುರೋಹಿತನಾಗಬೇಕೆನ್ನುವುದೊಂದು ದೊಡ್ಡ ಸಂಗತಿ ಅಲ್ವ ಅವನ ಪ್ರಶ್ನೆ. ಈಗ ಭೀಷ್ಮರ ಕೈಯಲ್ಲಿ ಉಂಟು ಉತ್ತರ. ಈಗ ಸುಮಾರಾಗಿ ಇತ್ತ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ಬರುವವರೆಲ್ಲ ಸುಮಾರಾಗಿ ಅಷ್ಟೇನು ಬಿಳಿಯವರಾಗಿರುವುದಿಲ್ಲ, ಇರ್ತಾರೆ. ಆದ್ರೆ ಇದಕ್ಕಿಂತಲೂ ಕಪ್ಪು ಬಣ್ಣದಲ್ಲಿ ಆಂಧ್ರದವರೆಲ್ಲ ಬರ್ತಾರೆ, ಉಡ್ತಾರೆ. ಮತ್ತೆ ನಿಮಗೆ ಕೆಂಪಿನವರೇ ಬೇಕಾದ್ರೆ ಹೆಚ್ಚಿನ ಅಂಶ ವಿದೇಶಕ್ಕೆ ಹೆಚ್ಚು ಹೋಗ್ಬೇಕಾಗ್ತದೆ. ಇನ್ನು ಪೂರಾ ಕೆಂಪಿನವ ಆಗಬೇಕಾದ್ರೆ ಏನ್ರಿ, ಬ್ರಿಟಿಷರು ಇವರನ್ನೆಲ್ಲ ನೋಡಿದಾಗ ಅದರಿಂದ ಯಾರ ಬಗ್ಗೆ ಮಾತಾಡಿದ್ದಾರೆ ಭೀಷ್ಮರು, ಆ ಕಾಲದಲ್ಲಿ ಎಲ್ಲಾ ದೇಶದ ಎಲ್ಲ ನಿವಾಸಿಗಳ ಬಗ್ಗೆಯೂ ಭೀಷ್ಮನಿಗೆ ಗೊತ್ತು ತಾನೆ. ಇದರಲ್ಲಿ ಪ್ರಶ್ನೆಯನ್ನು ಬಹಳ
ಅದ್ದೂರಿಯಾಗಿ ಮಾಡಿಕೊಂಡು ಒಂದೊಮ್ಮೆ ಪ್ರವಚನ ಒಂದೊಮ್ಮೆ ದೂರದಲ್ಲಿ ಕೂತು ಪುರೋಹಿತರಾದಂಥವರೊಂದೊಮ್ಮೆ ಕೇಳಿಕೊಂಡ್ರು ಖುಷಿ ಪಡಬಹುದು, ಅಥವಾ ನಿರಾಸೆಯನ್ನು ಪಡಬಹುದು, ಅಥವಾ ಮುಂದಿನ ಗೆರೆಯಲ್ಲಿ ಏನು ಪುರೋಹಿತನ ಬಣ್ಣ ಬರ್ತದೆ ಅಂತ ಹೇಳಿಕೊಂಡು ತುಂಬ ಕುತೂಹಲಿಗಳಾಗಿ ಕಾಣಬಹುದು, ಕೇಳಬಹುದು. ಅದು ಕೇಳಿದವರು ಹೇಳಿ ಆದರೂ ಅವರನ್ನು ಪುರೋಹಿತರನ್ನು ರೇಗಿಸಬಹುದು. ಭೀಷ್ಮರ ಧರ್ಮರಾಜನ ಪ್ರಶ್ನೋತ್ತರದಲ್ಲಿ ಶಾಂತಿ ಬರುವುದ ಚಿಂತನೆಯಲ್ಲಿ ಹೀಗೊಂದು ಪುರೋಹಿತ ಬಣ್ಣದ ಬಗ್ಗೆ ಜಿಜ್ಞಾಸೆ ಬಂದಿದೆ. ಅದನ್ನು ಭಾರಿ ದೊಡ್ಡದು ಮಾಡಿಕೊಂಡು ಅವರು ಹೇಳಿ ಪುರೋಹಿತರನ್ನು ಅವರು ಎತ್ತಿಕಟ್ಟಿದ್ದಾರೆ ಅಥವಾ ಎತ್ತಿ ಕುಟ್ಟಿದ್ದಾರೆ, ಏನೋ ಒಂದು ಶಬ್ದ ಹಾಕೊಂಡು ಚಿಂತನೆ ಮಾಡ್ಯಾರ. ಆದರೆ ಏನು ಹೇಳಿದ್ರು ಆಗ್ರಹ ಅದು ಇದ್ದವರಲ್ಲಿ ಯಾವುದು ಕೆಲಸ ಮಾಡುವುದಿಲ್ಲ ಎನ್ನುವುದು ಸತ್ಯ. ನಾನು ಅಷ್ಟಕುಲ ನಾಗದ ಬಗ್ಗೆ ಮಹಾಭಾರತದ ಬೇಸಿಸ್ ಅಲ್ಲಿ ವೇದವ್ಯಾಸರ ಮಾತುಗಳ ಪುರಾಣಗಳ ಒಂದು ದೊಡ್ಡ ಮೊತ್ತದಲ್ಲಿ ಕೇಳಿಕೊಟ್ರು ಹೇಳಿಕೊಟ್ರು ಅದರ ಬಗ್ಗೆ ಗಮನ ಬೇಕಾದಷ್ಟು ಇರುವಾಗ ಇದೇನು ದೊಡ್ಡ ಸಂಗತಿ ಅಲ್ಲ ಬಿಡಿ. ಬಣ್ಣದ ಪುರೋಹಿತರು ಅಂತ ಅಥವಾ ಪುರೋಹಿತರು ಬಣ್ಣ ಹಾಕಿಕೊಂಡು ಹೋಗ್ಯಾರ ಕೊನೆಗೆ, ಅಷ್ಟೇ ತಾನೇ. ಮಹಾಭಾರತದ ಪುರೋಹಿತರು ಬೇಕಾ? ಸರಿ, ನಾಳೆ ಭೀಷ್ಮರ ಉತ್ತರ ಕೇಳುವ. ನಾವು ಸುಮ್ಮನೆ ಇಷ್ಟೆಲ್ಲ ಜಿಜ್ಞಾಸೆ ಮಾಡಿ ರೇಗಿಸಿ ರಾಗ ಎಳೆಯುವುದಕ್ಕಿಂತ ಭೀಷ್ಮರು ಹೇಳುತ್ತಾರೆ, ಗೌರವ ಲೋಹಿತೋವಾಪಿ ಶ್ಯಾಮೋವ ನೀರುಜಃ ಸುಖಿ ಅಕ್ರೋಧನಃ ಅಚಪಲಃ ಸರ್ವತಶ್ಚ ಜಿತೇಂದ್ರಿಯ. ನಮಗೆ ಗೌರವ ಲೋಹಿತೋವಾಪಿ ಶ್ಯಾಮೋವ, ನಮಗೆ ಯಾವ ಬಣ್ಣದವನಾದ್ರೇನು ಪುರೋಹಿತರು ಅಂತ ಹೇಳಿಬಿಟ್ರು, ಅವ್ರ ಮುಗಿತಲ್ಲ. ಇಷ್ಟೆಲ್ಲ ನಾವು ಅದ್ದೂರಿಯಾಗಿ ಪ್ರಶ್ನೆ ಮಾಡಿಕೊಂಡು ಪುರೋಹಿತರು ಮೈಯನ್ನು ಒರೆಸಿಕೊಂಡದ್ದೇ ಒಂದೀಗ. ಕಪ್ಪಾದ ಪುರೋಹಿತನೇನು? ನಮಗೆ ಬೇಕಾದ್ದು ಒಪ್ಪವಾದ ಮನಸ್ಸು, ಆಯ್ತಾ? ಹಾಗಾಗಿ ನಮಗೆ ಬಿಳಿಯಾದವನು ಬರಲಿ ಕೇಳಿದರೆ ಬಿಳಿಯಾದವನಾದರೇನು, ನಮಗೆ ತಿಳಿಯಾದ ಮನಸ್ಸಿನವ ಬೇಕು, ಆಯ್ತಾ? ಕೆಂಪೇಗೆ ಕೇಳಿದರೆ ಕೆಂಪೇನಾದರೆ ನಮಗೆ ಅವನು ತಂಪು ಕೊಟ್ಟವನಾಗಲಿ ಶಾಸ್ತ್ರದಲ್ಲಿ. ಹೀಗೆ ನಮಗೆ ಬಣ್ಣದ ಮೇಲೆ ಇರಾದೆ ಇಲ್ಲ ಅಂತ ಭೀಷ್ಮರು ಬಹಳ ಚೆನ್ನಾಗಿ ಹೇಳಿದ್ರಿಂದ ಈಗ ಎಲ್ಲ ಪುರೋಹಿತರು ಸೇಫ್, ಆ ದೃಷ್ಟಿಯಿಂದ ಪರವಾಗಿಲ್ಲ. ಅದರಿಂದ ಮಹಾಭಾರತದ ಪುರೋಹಿತ ಅಂತ ಹೇಳಿಕೊಂಡು ಸ್ವಲ್ಪ ಜಾಸ್ತಿಯಾಗಿ ಮಾನ ಬಿಗು ತೋರಿಸಬೇಕಾಗಿಯೂ ಇಲ್ಲ. ಭಾರತ ಒಪ್ಪದ ಪುರೋಹಿತ ಅಂತ ಹೇಳಿಕೊಂಡು ತೆಪ್ಪಗೆ ಆಚೆ ಸಾರುತ್ತಾನೆ ಹೋಗ್ತಾನೆ ಅಂತ ತಿಳಿಬೇಕಾಗಿಲ್ಲ. ಬಿಳಿಯವನಾದರೂ ಪುರೋಹಿತನಾಗ್ತಾನೆ, ಬಿಳಿ ಸ್ಕಿನ್, ಬಿಳಿ ಕಾಣುವವನು, ಕೆಂಪು ಕಾಣುವವನು ಆಗ್ತಾನೆ. ಕೆಂಪು ಅಂದ್ರೆ ಹಳದಿ ಮಿಶ್ರಿತ ಕೆಂಪು ಅಂತ ಹೇಳಿದೆ, ಗೋಧಿ ಬಣ್ಣ. ಇಲ್ಲ ಕಪ್ಪು ಕಾಣುವವನು ಆಗ್ತಾನೆ. ಆದ್ರೆ ಇಲ್ಲಿ ಎಡೆಯಲ್ಲಿ ಮಧ್ಯದಲ್ಲಿ ವಾದರಾಜರು ಸ್ವಲ್ಪ ಲಕ್ಷಾಲಂಕಾರವನ್ನು ಗಮನಿಸುವಲ್ಲಿ ಹೇಳುತ್ತಾರೆ. ಇಲ್ಲಿ ಕಪ್ಪು ಹೇಳಿದ್ದಾರೆ ಸರಿ, ಆದ್ರೆ ಪೂರಾ ಕಪ್ಪು ಅಲ್ಲ ಹೇಳ್ತಾರೆ. ಕಡು ಕಪ್ಪರ ಬಗ್ಗೆ ಹೇಳುವುದಿಲ್ಲ ಇಲ್ಲಿ ಹೇಳ್ತಾರೆ. ಅಲ್ಲ, ಕಡು ಕಪ್ಪಿನ ಬಗ್ಗೆ ಇಲ್ಲಿ ಚಿಂತನೆಯೂ ಬರಲಿಲ್ಲ. ಕಡು ಕಪ್ಪಿನವ ಆಗುವುದಿಲ್ಲ ಅಂತ ಹೇಳುವುದು ಹೆಚ್ಚಿನ ಅಂಶ. ಅವರು ಆ ಜೀನ್ಸು ಅದು ರಾಕ್ಷಸ ಜೀನ್ಸು ಅಂತೇನೋ ಗೊತ್ತಾಗಲಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆ ಮಾಡಿಕೊಳ್ಳದೆ ಉತ್ತರಿಸಿಕೊಡುವಲ್ಲಿ ಉತ್ತರ ಕಡೆಯಲ್ಲಿ ಕಡು ಕಪ್ಪು ಅಲ್ಲ ಅಂತ ಹೇಳಿಕೊಳ್ಳಿಕ್ಕೆ ಹೊರಟಾಗ ಇತ್ತೀಚೆಗೆ ಒಂದು ಕಡು ಕಪ್ಪಿನ ಮಾಡೆಲ್ ಹೇಳಿಕೊಂಡು ಬ್ಲ್ಯಾಕ್ ಲೇಡಿ ಅಂತ ಹೇಳಿಕೊಂಡು ಅವಳಲ್ಲಿ ಒಂದು ರೀತಿಯ ರೋಗದಿಂದಾಗಿ, ನೆತ್ತರ ರೋಗದಿಂದಾಗಿ ಅವಳು ಭಯಂಕರ ಕಪ್ಪಿದ್ದಾಳೆ. ಮೈಯಲ್ಲಿ ಸ್ಕ್ಯಾರ್ಸಿಟಿ, ಅವಳಲ್ಲಿ ಇರತಕ್ಕಂಥ ಕೊರತೆಗಳು. ಹಾಗಾಗಿ ಅವಳು ಬಹಳ ತೀರಾ ಕಪ್ಪಾಗಲಿಕ್ಕೆ ಕಾರಣ ಅಂತೇಳಿ ಇಡೀ ಇವತ್ತು ರನ್ನಿಂಗ್ ಬದುಕಿದ್ದಾಳೆ ಅವಳು. ಮತ್ತೇನು ಹೆಚ್ಚು ಕಡಿಮೆ ಇಲ್ಲ ಅವಳಲ್ಲಿ, ಆಕಾರದಲ್ಲಿ ಆಗಲಿ ವಿಚಾರದಲ್ಲಿ ಆಗಲಿ ಅಲ್ಲ. ಕಲರ್ ಮಾತ್ರ ತೀರಾ ಇದ್ದಿಲಿನಾಗೆ ಅಂಥದ್ದಲ್ಲ ಅಂತ ಹೇಳಲಿಕ್ಕೆ ಹೊರಟಾಗಿ ಕಾಣಬಹುದು. ಇದು ಒಂದು ರೀತಿಯಿಂದ ಇಲ್ಲಿ ಮುಂದಿನ ಶಬ್ದ ಹೇಳ್ತಾರೆ, ನೀರು ಜಹ ಅಂತ ಶಬ್ದ ಹಾಕಿದ್ದರಿಂದ ನಾನು ಅರ್ಥ ಮಾಡಿಕೊಳ್ಳಬಹುದು. ಬಂದದ್ದು ಯಾಕೆ ಹೇಳಿದ್ರೆ ಅದು ರೋಗದಿಂದ ಬಂದಿರತಕ್ಕಂತಹ ಬಣ್ಣ ಲಕ್ಷಣ. ಅದನ್ನ ರೋಗ ಇಲ್ಲದೆ ಸಹಜವಾಗಿಯೇ ಮೈಯಲ್ಲಿರತಕ್ಕಂಥ ಬಣ್ಣ ಕಪ್ಪು ಬಿಳಿ ಕೆಂಪಿನಲ್ಲಿ ಬಂದಿದ್ರೆ ಅದು ತಪ್ಪಲ್ಲ ಅಂತೇಳಿ. ರೋಗಯುತವಾಗಿ ಬಣ್ಣ ಬದಲಾಯಿಸಿಕೊಂಡಿದ್ದಲ್ಲಿ ಅದಾಗುತ್ತದೆ. ಕೆಲವೊಮ್ಮೆ ಬಿಳಿ ಆಗಿರ್ತಾನೆ, ರೋಗದಿಂದ ಪೂರ ಬಿಳಿಯಾದವನ ಆಗ್ತಾನೆ, ಆಗುದಿಲ್ಲ. ಆದ್ರಿಂದ ಇವರು ಬಣ್ಣದ ಮೇಲೆ ಸಹಜತೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳುವ ಮೂಲಕ ಭೀಷ್ಮರು ನೀರು ಜಹ ಅಂತ ಕೂಡಲೇ ಶಬ್ದ ಆಗ್ತಾರೆ. ರೋಗ ಇದ್ದವನು ಪುರೋಹಿತ ಆಗುವುದಿಲ್ಲ. ಅವ ತ್ವಕ್ ರೋಗ ಇರಲಿ, ಶಾರೀರಿಕವಾಗಿ ಅವನು ಹೆಚ್ಚು ಕಡಿಮೆ ಇರಲಿ, ಮನೋರೋಗ ಇರಲಿ, ಅಂಗವೈಕಲ್ಯ ಇರಲಿ, ಇದೆಲ್ಲ ಆಗುವುದಿಲ್ಲ ಅಂತ ಸ್ಪಷ್ಟ. ನಾವು ಅದನ್ನು ಮತ್ತೆ ಪ್ರಶ್ನೆ ಕೇಳಲಿಕ್ಕಿಲ್ಲ. ಹಾಗಾದವನು ಹೀಗಾದವನು ಆಗ್ತಾನೋ ಅಂತ, ಆಗುವುದಿಲ್ಲ ಅಂತಾರೆ. ರೋಗ ಆದ ತಕ್ಷಣ ಅದು ಶಾರೀರಿಕ ಮತ್ತು ಮಾನಸಿಕ ಎರಡೂ ಸೇರಿಕೊಳ್ತದೆ.
ಆದ್ರಿಂದ ಮನಸ್ಸಿನಲ್ಲಿ ಹೆಚ್ಚು ಕಡಿಮೆ ಇದ್ದವನನ್ನು ಯಾವ ಸಂದರ್ಭದಲ್ಲಿ ಪೌರೈತ್ಯ ಮಾಡಿದಾಗ ಅವನಿಗೆ ಮರೆವೋ ಅಥವಾ ಅತಿರೇಕವೂ ಆಗುತ್ತೆ ಗೊತ್ತಾಗುವುದಿಲ್ಲ. ಅಂತವನನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಅರ್ಥ. ಅದರಂತೆ ಶಾರೀರಿಕವಾಗಿಯೂ ಚೆನ್ನಾಗಿ ಕೂತ್ಕೊಳ್ಳಿಕ್ಕಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ, ಆಸನ ಶುದ್ಧಿ ಇಲ್ಲ, ಹಾಗೆಲ್ಲ ಹೀಗೆಲ್ಲ ಹೇಳಿಕೊಂಡ್ರೆ ಕಜ್ಜಿ ಮುರುಕನೋ ಅಥವಾ ಮತ್ತೊಂದು ಇನ್ನೊಂದೋ ಆ ಹೊತ್ತಿನಲ್ಲಿ ಆದರೂ ಕೊನೆಯ ಹೊತ್ತಿನಲ್ಲಿ ಯಾರು ರೋಗನೇ ಜೀವನದಲ್ಲಿ ಇಲ್ಲದೆ ಇದ್ದವನಿದ್ದಾನೆ ಎನ್ನುವುದನ್ನು ನಾವು ಹೇಳಲಿಕ್ಕೆ ಹೋಗುವುದಲ್ಲ. ಕಾರ್ಯದ ಹೊತ್ತಿನಲ್ಲಿ ರೋಗ ಇಲ್ಲದವನನ್ನು ಕರೀರಿ, ಮತ್ತೆ ಹೆಚ್ಚಾಗಿ ಶಾಶ್ವತವಾದ ರೋಗ ಇಲ್ಲದವನನ್ನು ಹೆಚ್ಚು ಒಪ್ಪಿಕೊಳ್ಳಿ. ನಿರಂತರವಾದ ರೋಗದ ಬಾಧೆಯಿಂದ ಬಳಲುವವನ ಆಗಬಾರದು. ಒಳ್ಳೆ ಸುಖ ಮತ್ತೆ ಹೇಳ್ತಾರೆ, ನೀರುಜ ಹೇಳಿ ಶುಚಿ ಹೇಳ್ತಾರೆ ಮತ್ತೆ ಭೀಷ್ಮರು, ಸುಖವಾಗಿರಬೇಕು ಅಂತ. ಯಾಕೆ ರೋಗ ಇದ್ದಲ್ಲಿ ಸುಖವೇ ಇರುವುದಿಲ್ಲ. ರೋಗದೊಟ್ಟಿಗೆ ಬದುಕುವುದು ಅದು ಚೆನ್ನಾಗಿಲ್ಲ, ಅದನ್ನು ಸುಖ ಅಂತ ಹೇಳುವುದಿಲ್ಲ. ಅದರಿಂದ ಮಾನಸಿಕವಾಗಿ ಅದರಿಂದ ಕೇಳಿಕೊಳ್ಳುತ್ತಾನೆ ಯಜಮಾನ. ಅವರು ಬಂದ ತಕ್ಷಣ ಕರ್ಮಾಂಗ ಆರಂಭ ಆಗುವ ಮುಂಚೆ ಕೇಳುತ್ತಾನೆ, ಪ್ರಸೀದಂತು ಭವಂತಹ ಹೇಳಿಕೊಂಡು ನೀವು ಸುಪ್ರಸನ್ನರಾಗಿರಿ, ಮನಸ್ಸು ಸಮಾಧಾನದಲ್ಲಿರಲಿ, ಇಲ್ಲೇ ನೆಲೆಗೊಳ್ಳಿ, ಯಾವುದೋ ಊರಿನ ಮನೆಯ ವೃತ್ತಿಯ ಮತ್ತೊಂದರ ದುಡ್ಡಿನ ಸಮಸ್ಯೆಯನ್ನು ತಲೆಯಲ್ಲಿ ಹಾಕೊಂಡು ಕರ್ಮಾಂಗ ಮಾಡಿದರೆ ಪೌರೈತ್ಯ ಮಾಡಿದರೆ ಅದು ಹೆಚ್ಚು ಕಡಿಮೆ ಆಗ್ತದೆ. ಹೀಗಾಗಿ ಅವನು ಕೇಳಿಕೊಳ್ತಾನೆ, ನೀವು ಪ್ರಸನ್ನರಾಗಬೇಕು, ತಲೆ ಶುದ್ಧರಾಗಬೇಕು ಅಂತ ಹೇಳಿಕೊಂಡು. ಅನ್ನ ಒಳ್ಳೆ ಆರಾಮವಾಗಿದ್ದವರು ನಮಗೆ ಬೇಕು. ಈ ರೀತಿಯಾಗಿ ರೋಗ ದೂರರಾಗಿ ಸುಖಿಗಳಾಗಿ ಈ ಶತಾಪರಾಧದ ಹಿನ್ನೆಲೆಯಲ್ಲಿ ದೇವರ ಪೂಜೆ ಮಾಡುವಾಗ ಕೆಲವು ಮಾತುಗಳನ್ನೆಲ್ಲ ಹೇಳ್ತಾ ಬಂದಾಗ ಅಜೀರ್ಣ ಅನ್ನಸ್ಯದ ಪೂಜಾ ಅಂತ ಹೇಳಿಕೊಂಡು ಹೊಟ್ಟೆಯಲ್ಲಿ ಊಟ ಇದ್ದವನು ಪೂಜೆ ಮಾಡುವುದು ತಪ್ಪು ಅಂತ ಹೇಳಿಬಿಟ್ಟು. ಅದೆಂದ ನೀವು ಹೇಳಿದ್ದು ಹೊಟ್ಟೆಯಲ್ಲಿ ಊಟ ಇದ್ದವನು? ಹೌದ್ರಿ, ಊಟ ಮಾಡಿ ಬಿಟ್ಟಿದ್ದಾನೆ. ಎಲ್ಲಿ ಉಂಟು ಕೇಳಿದ್ರೆ ಅದು ಹೊಟ್ಟೆಯಲ್ಲಿ ಉಂಟು, ತಟ್ಟೆಯಲ್ಲಿ ಇಲ್ಲ. ಈಗ ಹೊಟ್ಟೆಯಲ್ಲಿ ಇನ್ನೂ ಖಾಲಿ ಆಗಲಿಲ್ಲ, ಜೀರ್ಣ ಆಗಲಿಲ್ಲ. ಅಜೀರ್ಣ ಅನ್ನ ಅಂದ್ರೆ ಅದು ರೂಪಾಂತರವನ್ನು ಪಡಿಬೇಕು ನಮಗೆ ಒಟ್ಟಾರೆ. ಒಂದೊಮ್ಮೆ ಸ್ಕ್ಯಾನ್ ಮಾಡಿದಾಗ ಕಡಿ ಕಡಿ ತುಂಡು ತುಂಡು ಎಲ್ಲ ಕಾಣಬಾರದು. ಅದು ಒಂದು ರೀತಿಯಿಂದ ಪೂರ್ತಿ ನಜ್ಜುಗುಜ್ಜಾಗಿ ಹೋಗ್ಬೇಕು. ಹೊಟ್ಟೆಯಲ್ಲಿ ಶೇಷ ಉಳ್ಕೊಂಡ್ರು ಅದು ತದ್ವತ್ತಾಗಿ ಕಾಣಬಾರದು. ಆ ದೊಡ್ಡ ಕರಡುಗಳ ಗಲಾಟೆಯಲ್ಲಿ ಅದು ಕೆಲಸ ಮುಗಿಸಿರಬೇಕು. ಹಾಗಿದ್ದರೆ ಪೂಜೆ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದಲೇ ಸುಮಾರಾಗಿ ಉಡುಪಿಯ ಹೆಚ್ಚು ಧರ್ಮನಿಷ್ಠರ ಶಾಸ್ತ್ರವೇತ್ತರ ಆಚರಣೆಯಲ್ಲಿ ಅವರು ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಬಳಿಕ ಏನೊಂದು ಶೌಚಾದಿಗಳು ನಡೆಸಿಕೊಂಡು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ನಂತರ ಅನ್ನಿಕಾದಿಗಳು ನಡೆಸ್ತಾರೆ. ಆಗಲೇ ದೇವರ ಪೂಜೆಯನ್ನು ಮಾಡಿಬಿಡುವುದು ಅವರು. ಬೆಳಗಿನ ಹೊತ್ತಿನಲ್ಲಿ ಅದಕ್ಕೂ ವಿಧಾನಗಳೆಲ್ಲ ಇವೆ. ಎಲ್ಲವನ್ನು ಬೆಳಗಿನ ಹೊತ್ತಿನಲ್ಲಿ ಅಂದ್ರೆ ಸುಮಾರಾಗಿ 8-9 ಗಂಟೆ ಒಳಗೆ ಪೂಜಾ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ಮತ್ತೆ ಅವರು ಶುದ್ಧ ತೀರ್ಥ ಉದಕ ಪಾನದೊಂದಿಗೆ ಮುಂದಿನವರ ಆಹಾರ ಸೇವನೆ ಮಾಡ್ತಾರೆ. ತೀರ್ಥ ಸೇವನೆ ಮಾಡದೆ ಆಹಾರ ಸೇವಿಸುವುದಿಲ್ಲ ಅಂತ ಹೇಳಿಕೊಳ್ಳುವ ಒಂದು ನಿರ್ಬಂಧ. ತೀರ್ಥಕ್ಕಾಗಿ ದೇವರ ಪೂಜೆ ಮುಗಿಯದೆ ತೀರ್ಥ ಬರುವುದಿಲ್ಲ. ಆದ್ದರಿಂದ ಗಂಧೋದಕ ಹೀಗೊಂದು ಕ್ರಮ ಇಟ್ಟುಕೊಂಡಿದ್ದಾರೆ. ಮತ್ತೆ ತಿಂದ ಬಳಿಕ ದೇವರ ಯಾವುದೇ ಪ್ರತೀಕಗಳ ಸ್ಪರ್ಶವನ್ನು ಅವರು ಮಾಡುವುದಿಲ್ಲ. ಯಾಕೆ ಈ ಅಪರಾಧ? ಎಚ್ಚರ ಇದೆ ಅವರಿಗೆ. ಯಾಕೆ ತಿಂದ ಬಳಿಕ ಹಾಲು ಕುಡಿಯಿರಿ, ಏನೋ ಹಣ್ಣು ತಿನ್ನಿರಿ, ಅದು ಇನ್ನೂ ಕೆಲಸ ಪೂರ್ವ ಮುಗಿಸುವುದಿಲ್ಲ. ಒಳಗೆ ಕೆಲಸ ಪೂರ್ವ ಮುಗಿಸಬೇಕಾದ್ರೆ 1-4-6 ಗಂಟೆಗಳು ಬೇಕೆನ್ನುವುದು ಒಂದು ಅರ್ಥ. ಆದ್ರಿಂದಲೇ ಗ್ರಹಣದ ಬಗ್ಗೆ ವೇದವನ್ನು ಹೇಳುವ ವಿಚಾರ ನಾನು ಸುಮಾರಾಗಿ ಗ್ರಹ ಸಮೀಕ್ಷೆಯಲ್ಲಿ ಗ್ರಹಣದ ಬಗ್ಗೆ ಬರೆದಾಗ ಆಹಾರದ ವಿಷಯದಲ್ಲಿ ಬರೆದಿದ್ದೇನೆ. ಆದ್ರಿಂದ ಅವರು 9 ಗಂಟೆ 12 ಗಂಟೆ ವೇದವನ್ನು ಹೇಳುವುದು ಗ್ರಹಣಕ್ಕಿಂತ ಪೂರ್ವಭಾವಿಯಾಗಿ. ಅಷ್ಟೊತ್ತಿಗಾಗುವಾಗ ಆಹಾರ ತಿಂದದ್ದು ಕರಗಿ ಹೋಗ್ತದೆ ಅಂತ, ಸ್ಥೂಲವಾದ ಫಾರ್ಮಲ್ಲಿ ಇರುವುದಿಲ್ಲ ಅಂತ ಒಂದು ಮುಖ್ಯ ಇದು. ಇನ್ನೊಂದು, ನಾವು ಎಚ್ಚರದಲ್ಲಿದ್ದಾಗ ಆಹಾರ ಸ್ವಲ್ಪ ಕಡಿಮೆ ಮಟ್ಟಿನಲ್ಲಿ ಕೆಲಸ ಮಾಡುವುದು. ನಾವು ದುಡಿತಾ ಇದ್ರೆ ಎಚ್ಚರದಲ್ಲಿ ಸ್ವಲ್ಪ ಫಿಸಿಕಲಿ ಕೆಲಸ ಮಾಡ್ತಾ ಇದ್ರೆ ಆಹಾರ ಸ್ವಲ್ಪ ಬೇಗ ಪರಿಣಾಮ ಆಗ್ತದೆ. ನಾವು ನಿದ್ದೆಯಲ್ಲಿ ಕೂತ್ರೆ ಒಳಗಿನ ಇಂದ್ರಿಯಗಳಿಗೆ ಹೆಚ್ಚು ಒತ್ತು ಬೀಳಲಿಕ್ಕೆ ಹೋಗಿ ಉಳಿದ ಇಂದ್ರಿಯಗಳಲ್ಲಿ ನಾವು ನಿವೃತ್ತರಾದ್ರಿಂದ ಬಹಳ ಒಳ್ಳೆಯ ರೀತಿಯಿಂದ ಅದು ಪಾಕವನ್ನು ಪಡೀತದೆ. ಅದನ್ನು ಒಂದು ಆಹಾರದ ಪರಿಪೂರ್ಣದ ಪರಿಣಾಮಕ್ಕೆ ಕಾರಣ ಒಂದು, ನಾವು ಫುಲ್ ಆಕ್ಟಿವ್ ಅಲ್ಲಿ ಇರಬೇಕು. ಒಂದು ಎರಡನೇದ್ದು, ನಾವು ಪೂರ್ಣವಾದಂತಹ ಜೀರ್ಣಾಂಗ ಕ್ರಿಯೆಗೆ ನಮ್ಮನ್ನು ಬಿಟ್ಟುಕೊಡಬೇಕು, ಹೊರಗಿನ ಕೆಲಸವನ್ನು ನಿಲ್ಲಿಸಬೇಕು.
ಇದು ಎರಡು ಮುಖ್ಯ ಅಂಶ ಆಗ್ತದೆ. ಇದು ಎರಡು ರಾತ್ರಿ ಹೊತ್ತಿನಲ್ಲಿ ಪೂರ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ರಾತ್ರಿ ಹೊತ್ತಿನಲ್ಲಿ ಜೀರ್ಣಾಂಗ ಕ್ರಿಯೆಗೆ ವ್ಯವಸ್ಥೆ ಕೊಟ್ಟು ನಾವೆಲ್ಲ ಇಂದ್ರಿಯಗಳನ್ನು ಪರತಿಯಲ್ಲಿ ಇರುವುದರಿಂದ ಬಹಳ ಚಂದವಾಗಿ ಆಹಾರ ಕೆಲಸ ಮಾಡುತ್ತದೆ. ಹೀಗಾಗಿ ಎಲ್ಲರೂ ಸಹ ನಿದ್ದೆಯ ಬಳಿಕ, ಬೆಳಿಗ್ಗೆ ಎದ್ದ ಬಳಿಕ ದೇವರ ಪೂಜೆ ಮಾಡಿದ ನಂತರ ಆಹಾರ ಸೇವನೆ ಮಾಡುವ ಕ್ರಮ ಇದು ಸುಖದ ಕ್ರಮ, ನಿರೋಗದ ಕ್ರಮ. ಇದೊಂದು ರೋಗ ಅಂತದಕ್ಕೆ ನಾನು ಹೇಳಿದೆ. ಹೊಟ್ಟೆ ಒಳಗೆ ಸೊತ್ತು ಇಟ್ಟುಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗುವುದು ಅವನು ರೋಗಿ ಆಗ್ತಾನೆ. ಅದನ್ನು ರೋಗ ಅಂತ ಗುರುತಿಸ್ತಾರೆ. ಅಂತೂ ಕೆಲವರ ಚಾಪಲ ಅದು. ಅವರು ಕೆಲಸ ಮಾಡಬೇಕಾದ್ರೆ ಏನೋ ತಿನ್ನಬೇಕು, ಕುಡಿಬೇಕು, ಇಲ್ಲ ಬಾಯಲ್ಲಿ ಅಲ್ಲಾಡಿಸ್ತಾ ಇರಬೇಕು. ಇಂಥದ್ದೇನೋ ನಡೆಯುವುದಿಲ್ಲ ಹೇಳಿದ್ರು. ಇಂಥದ್ದು ಪೌರೋಹಿತ್ಯಕ್ಕೆ ಸಂಬಂಧಪಟ್ಟದಲ್ಲ. ಪುರೋಹಿತನಾದವು ಹೊಟ್ಟೆಯಲ್ಲಿ ಖಾಲಿ ಇದ್ದುಕೊಂಡು ದೇವರ ಸೇವೆ ಮಾಡಲಿ. ಪುರೋಹಿತ ಅಂದ್ರೆ ಏನರ್ಥ ಇನ್ನು ಮುಂದೆ ಬರುತ್ತೆ, ನೋಡುವ ಏನ್ ಮಾಡ್ತಾನವನು ಅಂತ. ಹಾಗಾಗಿ ದೇವತೆಗಳ ಸಂಪರ್ಕಕ್ಕೆ ಒಳಗಾಗುವ ವ್ಯಕ್ತಿ ಪುರೋಹಿತ ತಾನು ಅವರಿಗೇನು ಸಮರ್ಪಿಸಬೇಕಿತ್ತೋ ಅದರ ನಂತರದಲ್ಲಿ ಯಜ್ಞಶಿಷ್ಟಾಶಾಸ್ತ ಮುಚ್ಚಂತೆ ಸಲ್ವಕಿಲ್ ವಿಷಯ ಅಂತ ಮತ್ತೆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಇರುವುದರಿಂದ ಅವನು ಯಜಮಾನ ವರ್ಗಕ್ಕೆ. ಅದಕ್ಕಿಂತ ಮೊದಲು ಅವನು ತಿಂದು ಬಂದು ಕೂತ್ರೆ ಆ ದೇವತೆಗಳ ಪೂಜೆಯನ್ನು ಪಡ್ಕೊಳ್ಳುವುದಿಲ್ಲ. ಇದೆಲ್ಲ ಬಹುದೊಡ್ಡ ವಿಚಾರಗಳು. ಹಾಗಾಗಿ ಇಲ್ಲಿ ಬಹಳ ಚಂದವಾಗಿ ಪುರೋಹಿತರ ಬಗ್ಗೆ ಹೇಳುವಾಗ ಈ ಚಾಪಲಕ್ಕೆ ಒಳಗಾಗದವನು ಅಂತೇಳಿ ಅಕ್ರೋಧನಃ ಅಚಪಲಃ ಸರ್ವತಶ್ಚ ಅಂತ. ತಿನ್ನುವ ಚಪಲ ಅಲ್ಲಿ ಇದ್ದಿರ್ತದೆ, ದೇವರ ಪೂಜೆಯಿಂದ ಬಂದಿರ್ತದೆ, ಒಂದು ಬಾಯಿ ಹಾಕೊಳ್ಳೋದು, ಅದು ನೋಡಿದ್ದೆ ನಾನೆಲ್ಲ. ಅದು ತಪ್ಪು ಅಂತಾನೆ. ಎಲ್ಲಿವರೆಗೆ ಅಂದ್ರೆ ಒಂದಿಷ್ಟು ದೊಡ್ಡ ಮಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳಿಗಾದ ವೀಳ್ಯದೆಲೆ, ಅಡಿಕೆ ಸೂಡಿ ಎಲ್ಲ ಬಂದಿರ್ತದೆ ರಾಶಿ. ಅದರಲ್ಲಿ ಪ್ರಧಾನ ಪುರೋಹಿತ ಅಂತ ಅನಿಸಿಕೊಳ್ಳೋ 4-6 ಜನರಿಂದ ಮಾಡಿಸುವ. ಒಂದು ತೆಗೆದ 4 ತೆಗೆದು ಒರೆಸಿದ, ಅದನ್ನೇ ಮಡಿಸಿದ, ಮತ್ತೆ ಅಲ್ಲಿಗೆ ಬಾಯಿ ಹಾಕೊಂಡ, ಮತ್ತೆ ಹೀಗೆ ಮಾಡಿ ಹೀಗೆ ಮಾಡು ಅದು ಮಾಡು ಅಂತ ಹೇಳಲಿಕ್ಕೆ ಶುರು ಮಾಡಿದ. ಬಾಯಲ್ಲಿ ಎಷ್ಟೋ ಜನರನ್ನು ನೀವು ನೋಡಿರಬಹುದು. ಅನೇಕ ನೋಡಲೇಬೇಕಿದ್ದರೆ ನೀವು ದೇವಾಲಯಗಳಿಗೆ ಉತ್ಸವದ ಸಂದರ್ಭದಲ್ಲಿ ಸ್ವಲ್ಪ ಹಿಡನ್ ಆಗಿ ಕ್ಯಾಮೆರಾ ಇಟ್ಕೊಂಡು ಸ್ವಲ್ಪ ಪ್ರವೇಶ ಮಾಡಿ ನೋಡಿ, ಆಗ ಗೊತ್ತಾಗುತ್ತೆ. ಬಹಳ ದೊಡ್ಡ ದೊಡ್ಡ ಮಟ್ಟಿನ ಕರ್ಮಾಂಗಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ಮಾಡಿಸುವ ದೊಡ್ಡ ದೊಡ್ಡ ಮೇಸ್ತ್ರಿಗಳು, ನಡೆಸಿಕೊಡುವವರೆಲ್ಲ ಇರ್ತಾರೆ. ಅವರೆಲ್ಲ ಬಾಯೊಳಗಿಂತದ್ದೇ ವೀಳ್ಯ ಕವಳ ಎಲ್ಲ ಹಾಕೊಂಡು ಅದನ್ನು ಕಚ್ಚಿಕೊಂಡು ಅಂತ ಮಾತಾಡ್ತಾ ಕೆಲಸ ಹೇಳ್ತಾ, ಅಂದ್ರೆ ಅರ್ಥ ಆಗುತ್ತೆ ಅವರ ಪರಿಚಾರಕ್ಕೆ. ಅದು ಅಭ್ಯಾಸ ಆಗಿದೆ. ಅದೇ ಶಬ್ದಗಳು ಏನು ಮಾಡಬೇಕೆನ್ನುವುದನ್ನು ಅವರು ಹೇಳುವ ರೀತಿ ಅದು. ಅದು ಯಾಕಾಗಿ ಹೇಳ್ತಾರೆ ಕೇಳಿದ್ರೆ ಅದು ಪೂರ ಬಾಯಿ ತೆರೆದ್ರೆ ಕೆಳಗೆ ಬೀಳುತ್ತದೆ. ಈಗ ಬಿದ್ದಿಲ್ವ ಕೇಳಿದ್ರೆ ಈಗ ಉಕ್ಷಣ ಆಗಿರ್ತದೆ, ನೇರ ಕೆಳಗೆ ಬಿದ್ದಿಲ್ಲ, ಮತ್ತು ಒಂದಿಷ್ಟು ಸಿಂಪಡಿಕೆ ಆಗಿರ್ತದೆ ದ್ರವ್ಯಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಅವರ ಬಟ್ಟೆಗಳ ಮೇಲೆ. ಆದ್ರಿಂದ ಇದು ಬಹಳ ಜೋಕಿಯ ಕೆಲಸ, ದೇವರ ಕಾರ್ಯ. ಅಲ್ಲಿರತಕ್ಕ ಪದಾರ್ಥಗಳನ್ನು ಮೂಸುವುದು, ತಿನ್ನುವುದು, ಹಿಡಿಯುವುದು, ಪಡೆಯುವುದು ಅದೆಲ್ಲ ಮಾಡಲಿಕ್ಕೆ. ದೇವರ ವಿನಿಯೋಗಕ್ಕೆ ಅಂತ ತಂದಿರತಕ್ಕ ಸೊತ್ತುಗಳನ್ನು ಯಾವ ಕಾಲದಲ್ಲಿಯೂ ವಿನಿಯೋಗಿಸಿದ ಮುಂಚೆ ಪ್ರಸಾದ ಅಲ್ಲದೆ ಸ್ವೀಕಾರ ಮಾಡುವಂತೆಯೇ ಇಲ್ಲ ಯಾರಿಗೂ ಏನು. ಕೆಲವೊಮ್ಮೆ ಒಂದಿಷ್ಟು ರಾಶಿ ಹೂಗಳು ಎಲ್ಲ ಬಂದಾಗ ಈ ಪುರೋಹಿತರಿಗೂ ಕೆಲವೊಮ್ಮೆ ಬಹಳಷ್ಟು ಪ್ರಿಯ ಆಗುವುದುಂಟು ಕರ್ಮಾಂಗಗಳಲ್ಲಿ. ಆಗ ಅವರ ಮನೆ ಮಂದಿಯ ಹೆಣ್ಮಕ್ಕಳ ತಲೆಮುಡಿಯೆಲ್ಲ ನೋಡುವುದುಂಟು ಅವರು. ಅದೆಲ್ಲ ಸ್ವಲ್ಪ ಕಮ್ಮಿ ಇರ್ತದೆ ಇವತ್ತು ಈ ಕಾಲಗಳಲ್ಲಿ. ಎಲ್ಲ ಅಲಂಕೃತವಾಗಿ ಇರುವುದಿಲ್ಲ ಹಾಗೆಲ್ಲ. ಹಾಗಾಗಿ ಇವರೇ ತೆಗೆದು ಅಲ್ಲಿನ ಹೂಗಳನ್ನೆಲ್ಲ ಕತ್ತರಿಸಿ ಒಂದು 4 ತುಂಡು ಕೊಟ್ಟು ಬಿಡುದು. ಇದನ್ನೆಲ್ಲ ಮುಳ್ಕೊಂಡು ಬನ್ನಿ, ಹೂವನ್ನು ಮುಡಿಗೇರಿಸಿ ಇಂದ. ಇದರಲ್ಲಿ ಏನು ತಪ್ಪಾಗಲಿಲ್ಲ. ಯಾಕೆಂದ್ರೆ ಅವರು ಸಾಲಂಕೃತರಾಗಿ ಬಂದ್ರು, ಒಂದು ಮಂಗಳ ದ್ರವ್ಯವನ್ನು ತಲೆಯಲ್ಲಿ ಹಾಕೊಂಡ್ರು. ಖಾಲಿ ತಲೆ ಇರುವುದಕ್ಕಿಂತ, ಬೋಳು ತಲೆ ಇರುವುದಕ್ಕಿಂತ ಚಂದ ಇಲ್ಲ. ಆದರೆ ಅದೆಲ್ಲ ತಂದದ್ದು ದೇವರ ಸೇವೆಗೋಸ್ಕರ, ಈಗ ದೇವರ ಪೂಜೆಗೋಸ್ಕರ ಬಂದದ್ದು ಪುಷ್ಪಗಳು. ಇನ್ನೂ ದೇವರಿಗೆ ಏರಿಸಲೇ ಇಲ್ಲ. ಇವರೇನು ಪ್ರಾರ್ಥನೆಗೆ ಹೊರಟದ್ದಷ್ಟೇ. ಹೊರಡುವಾಗ ಇವರು ತಲೆಮುಡಿಯಲ್ಲೆಲ್ಲ ಕಂಡಿದ್ದಾರೆ, ನೋಡಿದ್ದಾರೆ, ಗಮನಿಸಿದ್ದಾರೆ. ಸುಮಾರು ಜನ ಇರ್ತಾರೆ, ಯಜಮಾನ ವರ್ಗದ 4-6 ಹುಡುಗಿಯರು, ಹೆಂಗಸರು ಎಲ್ಲ ಇರ್ತಾರೆ. ಹಾಗಾಗಿ ಇವರು ಅಲ್ಲಿದ್ದು ತೆಗೆದು 4-5 ಇವರೇ ತುಂಡು ಮಾಡಿಕೊಂಡವರು ಇದನ್ನೆಲ್ಲ ತಲೆಗೆ ಏರಿಸಿಕೊಳ್ಳಿ ಅಂತ ಹೇಳಿ ಕೊಟ್ಟು ಬಿಡ್ತಾರೆ. ಇದರಿಂದ ಎಷ್ಟು ಅಪ್ರಾಮಾಣಿಕ ಆಯಿತು, ಅಶಾಸ್ತ್ರೀಯವಾಯಿತು ಕೇಳಿದ್ರೆ, ದೇವರಿಗೆ ಕೊಡದ ಮುಂಚೆನೆ ಅದರದ್ದೇ ಕದ್ದು ಎದ್ದು ತೆಗೆದು ಯಾರು ಮಾಡಬೇಕಿತ್ತು ಕರ್ಮಾಂಗ, ಯಾರು ಸಮರ್ಪಣೆಗೆ ಹೊರಟಿದ್ದ ಅದೇ ಯಜಮಾನ ವರ್ಗ ಹಾಕಿಕೊಳ್ಳುವುದು ನೋಡಿದ್ರೆ ಅವರಿಗೆ ಬುದ್ಧಿ ಇಲ್ಲದೆ ಶುದ್ಧ ಇಲ್ಲ ಇಟ್ಟುಕೊಳ್ಳುವ. ಕೊಡುವವನು, ಕೊಡಿಸುವವನು, ಹೇಳುವವನು, ಹೇಳಿಸುವವನೆಲ್ಲ ಅವನು ಕಲಿಬೇಕ ಬೇಡ. ಇದನ್ನು ಉಲ್ಲೇಖ ಮಾಡಿದ ಅಕ್ರೋಧನಃ ಅಚಪಲಃ ಸರ್ವತಶ್ಚ. ಅವನಿಗೊಂದು ಸಿದ್ಧಾಂತ ಉಳಿಸಬೇಕು ದೊಡ್ಡ ಸಂಗತಿ ಅಲ್ಲ. ಅವರ ಎದುರಲ್ಲಿ ಅವರ ತಲೆಗೆ ಹೂವನ್ನು ಕೊಟ್ಟಿದ್ದವನಾಗಬೇಕು ಅಂತ ಏನೋ ಒಂದು ಇರಾದೆ ಕೆಲವೊಮ್ಮೆ. ಇಂತಹ ಒಂದು ನಿಕೃಷ್ಟವಾದಂತಹ ಚಾಪಲಗಳು ಇರುತ್ತವೆ ಕೆಲವರಿಗೆ. ಕಾಮ ಕ್ರೋಧಕ್ಕೆ ಬಲಿಯಾಗದಿರಿರಿ ಅಷ್ಟು ಶಬ್ದ ಇತ್ತು. ಚಾಪಲ ಅಂದ್ರೆ ಚಪಲನಾಗಬಾರದು ಹೇಳಿದ ಯಾವುದಕ್ಕೆ? ಕಾಮಕ್ಕೆ ಹೇಳಿದಾಗೆ ಒಂದು ದೃಷ್ಟಿಯಿಂದ. ಅಕ್ರೋಧ ಎನ್ನುವುದು ಕೋಪಕ್ಕೆ. ಅಲ್ಲಿ ಅದು ಇಲ್ಲ, ಅದು ಸರಿಯಾಗ್ಲಿಲ್ಲ, ಇಲ್ಲಿಟ್ಟದ್ದು ತಪ್ಪು, ಅದು ತೆಗೆದದ್ದು ಇಲ್ಲ, ಇದಿಷ್ಟು ಬರದದ್ದು ಹೆಚ್ಚಿಗೆ,
ಅವರಿಗೆ ಹೆಚ್ಚು ಸೊತ್ತು ಬಂದಿಗೆ ಸಮಿದೆ ಒಂದಿಷ್ಟು ಜಾಸ್ತಿ ಅಂತ ಹಾಕಿದ್ದಾನೆ. ಇಷ್ಟೆಂದದ್ದು ಸಮಿದೆ, ನಿಮ್ಗೆ ಹೇಳಿದ್ದಲ್ಲ 100-200 ಅಂತ. ಹೌದು ಮಾರಾಯರೇ, ಅವನು ಕೊಟ್ಟಿದ್ದಾನೆ, ಮಾಡಿಬಿಟ್ಟಿದ್ದಾನೆ, ಹೇಳಿದ್ದೇನೆ, ಸಮಿದೆ ಮಾಡಿದ, ಲೆಕ್ಕ ತಪ್ಪಿದೆ. ಕಳೆದಾಗ ಗೆಲ್ಲುಗಳು ಜಾಸ್ತಿ ಬಂದವು, ಇನ್ನೊಮ್ಮೆ ಆಯ್ತು ಅಂತ ಇಟ್ಟಿದ್ದೇವೆ. ಇಲ್ಲಾಂದ್ರೆ ಉರ್ವರಂತೆ ಅದನ್ನು ಉಪಯೋಗಿಸುವುದು ಕೊನೆಗೆ ಇಂಧನದ ಸ್ಥಾನದಲ್ಲಿ. ಆದ್ರೂ ಅದಷ್ಟೇ, ಅದು ಸಮಿದೆ ಅಂತ ಮಾಡಿದ್ದಂತ ಸಮಿದೆ ಹೋಮ ಆಗ್ಬೇಕು. ಇಲ್ಲಾದ್ರದ್ದು ಯಾರು ಹೇಳಲಿಲ್ಲ, ಸಮಿದೆಯ ಗಾತ್ರದಲ್ಲಿ ಇಂಧನವನ್ನು ಕತ್ತರಿಸಬಾರ್ದು ಹೇಳಲಿಲ್ಲ. ಸಮಿದೆಯನ್ನು ಒಂದು ಗಾತ್ರಕ್ಕೆ ಕತ್ತರಿಸಬೇಕಷ್ಟೇ ಹೇಳಿದ್ದು ಹೊರತು ಇಂಧನವನ್ನು ಸಮಿದೆಯ ಗಾತ್ರದಲ್ಲಿ ಮಾಡಬಾರ್ದು ಯಾರು ಹೇಳಲಿಲ್ಲ. ಆಗಬಾರ್ದೇನು ನಿಯಮ ಅಲ್ಲ. ಬೈಯುವಷ್ಟು ದೊಡ್ಡ ಸಂಗತಿ ಆಗಲಿಲ್ಲ. ಕೆಲವೊಮ್ಮೆ ಹೆಚ್ಚಾದ್ರೂ ಕಷ್ಟ, ಕೆಲವೊಮ್ಮೆ ಕಡಿಮೆ ಆದ್ರೂ ಬೈಲಿಕ್ಕುಂಟು. ಎಲ್ಲದಕ್ಕೂ ಸಿಟ್ಟು, ಆಚೆ ಇತ್ತದ್ದು ಸರಿಯೇ, ಅದು ಒಂದೊಂದು ದಿಕ್ಕಿನಲ್ಲಿ ಇರಬೇಕು. ಯಜ್ಞಕುಂಡದ ದಕ್ಷಿಣಕ್ಕೆ ಕೆಲವು ಬರಲಿಕ್ಕೆ, ಪಶ್ಚಿಮಕ್ಕೆ ಕೆಲವು ಬರಲಿಕ್ಕೆ, ಉತ್ತರದಲ್ಲಿ ಕೆಲವು ಇರಲಿಕ್ಕೆ, ಎದುರು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಸರಿಯೇ. ಯಜಮಾನನ ಜಾಗ, ದ್ರವ್ಯದ ಜಾಗ, ಆಜ್ಯದ ದಿಕ್ಕು ಎಲ್ಲ ವ್ಯವಸ್ಥೆ ಉಂಟು. ತಪ್ಪಿ ಇಟ್ಟರೆ ಸರಿಯಲ್ಲ, ಅದು ಸತ್ಯವೇ. ಆದ್ರೂ ಗೊತ್ತಿಲ್ಲದಿದ್ದಾಗ ತಾವೇ ಮೊದಲೇ ಹೇಳಬೇಕಾಗ್ತು. ಹೀಗಾಗಿ ಕೋಪ, ತಾಪ, ಬೂಟಾಟಿಕೆ, ಗರ್ವ, ಅಹಂಕಾರ, ಒಂದಿಷ್ಟು ಚಾಪಲ ಇವನ್ನೆಲ್ಲ ಇಲ್ಲದವನನ್ನು ನೀನು ಪುರೋಹಿತನನ್ನಾಗಿಸ್ಬೇಕು ಹೇಳುತ್ತಾನೆ. ಒಟ್ಟಾರೆ ಎಲ್ಲ ಇಂದ್ರಿಯಗಳ ಕಂಟ್ರೋಲ್ ಇರಬೇಕು ಅವನಿಗೆ. ಮಾತು ಹೆಚ್ಚು ಬರಬಾರದು. ಆಡ್ತಾ ಇರ್ತಾರೆ, ಚೌಕಟ್ಟು ಮಾಡ್ತಾ ಇರ್ತಾರೆ, ಮತ್ತೆ ಯಾರನ್ನು ನೋಡಿ ಏನು ಹೇಳ್ತಾ ಇರ್ತಾರೆ. ಇದೆಲ್ಲ ತಪ್ಪೊಂದು ಬಿಟ್ರು ಅವರು. ಜಿತೇಂದ್ರಿಯ ಅಂತ ಬೇಡ. ಕಣ್ಣಾಗಲಿ, ಕಿವಿಯಾಗಲಿ, ಬಾಯಾಗಲಿ ಯಾವುದು ಸಹ ಅತಿರೇಕಕ್ಕೆ ಹೊರಗೆ ಹೋಗುವಂತೆ ಇರಲಿ. ಅಷ್ಟು ಚಂದನಾದವನನ್ನು ಪುರೋಹಿತ. ಮತ್ತೆ ಮಾತುಂಟು ರೀ, ಕೇಳಿಕೊಳ್ಳುವಾಗ ಅರ್ಥ ಆಗುತ್ತೆ. ನಾವು ಹೇಳಿಕೊಂಡಾಗ ಕಷ್ಟ ಕಾಣಬಹುದು, ಆದ್ರೆ ಕೇಳಿಕೊಂಡಾಗ ಖುಷಿ ಆಗತ್ತೆ. ಅವನಿಗೆ ಏನೆಲ್ಲ ಬರ್ತದೆ, ವೈಭವವನ್ನು ಹೇಳ್ತಾರೆ ಅಂತ. ಅವರೇನು ಪುರೋಹಿತರನ್ನು ತಕ್ಕಡಿಯಲ್ಲಿ ಹಾಕಿ ಕೆಳಗೆ ಇಡ್ಲಿಲ್ಲ, ಅವರು ತೂಗ್ತಾ ಇರ್ತಾರೆ, ಮೇಲೆ ಕೆಳಗೆ, ಆಚೆ ಈಚೆ, ಮತ್ತೆ ಇತ್ತ ಅಂತ ಹೇಳಿಕೊಂಡು ಎಲ್ಲಿವರೆಗೆ ಹೋಗ್ತದೆ, ಏನೆಲ್ಲ ಆಗ್ತದೆ ಅಂತ ಹೇಳಿಕೊಂಡು ಬಹಳ ಚಂದವಾಗಿ. ರಾಜ್ಞಾ ಪುರೋಹಿತ ಕಾರ್ಯ ಭವೇದ್ ವಿದ್ವಾನ್ ಬಹುಶ್ರುತಃ ಮತ್ತು ಹೇಳ್ತಾರೆ. ಪುರೋಹಿತ ಅಂದ್ರೆ ಖಾಲಿ ಪುರೋಹಿತ ಅಲ್ಲ, ಅವನಿಗೆ ಒಂದು ಬದಿಯಲ್ಲಿ ವಿದ್ವಾನ್ ಹಾಕಲಿಕ್ಕೆ ಬರಬೇಕು. ಪುರೋಹಿತದಲ್ಲಿಯೂ ವಿದ್ವತ್ತಿಲ್ವಾ? ಕಲಿಕೆಯಲ್ಲಿ ಮೊದಲಿಗೆ ಕೆಲವೆಲ್ಲ ಸಂಸ್ಕಾರಗಳ ಬಗ್ಗೆ ಕಲಿತುಕೊಂಡ್ರೆ ಅದೊಂದು ಬೇಸಿಕ್ ಪುರೋಹಿತ ಇದ್ದ ಹಾಗೆ. ಆನಂತರ ಸಂಸ್ಕಾರಗಳ ನಂತರದಲ್ಲಿ, ಸಂಸ್ಕಾರ ಅಂದ್ರೆ ಎಲ್ಲ ಬಂತು. ಉಪನಯನ, ಮದುವೆ ಎಲ್ಲ ಒಂದು ಸಂಸ್ಕಾರಗಳು ಅಂದ್ರೆ. ಇದು ಷೋಡಶ ಸಂಸ್ಕಾರಗಳು, ನಿತ್ಯ ಷೋಡ ಸಂಸ್ಕಾರಗಳು, ಮತ್ತೆ ಅಪರ ಸಂಸ್ಕಾರಗಳು, ಆಫ್ಟರ್ ದ ಡೆತ್, ಮರಣೋತ್ತರ ಕರ್ಮಾಂಗಗಳು, ಅದರ ಬಗ್ಗೆ ತಿಳ್ಕೊಳ್ಳಿ. ಇದು ಸಾಮಾನ್ಯವಾದಂತಹ ಪೌರೋಹಿತ್ಯ ಅಂದ್ರೆ ಪ್ರಾಯೋಗಿಕವಾಗಿ ಬರುವಲ್ಲಿ ಮಾಡುವಂಥದ್ದು. ಇದರ ಆಚೆಗೆ ಇದರ ಪ್ರಾಮಾಣಿಕವಾದ ಚಿಂತನೆ ಎರಡನೇ ಹಂತ. ಇದನ್ನೆಲ್ಲ ಎಲ್ಲಿ ಸೂತ್ರದಲ್ಲಿ, ಯಾವ ಕಲ್ಪದ ವ್ಯವಸ್ಥೆಗಳಲ್ಲಿ, ಯಾವ ಗೃಹ್ಯ ಚಿಂತನೆಯಲ್ಲಿ ಎಂತಹ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಒಂದೊಂದು ವೇದಕ್ಕೆ ಅನುಗುಣವಾಗಿ ಇದನ್ನು ಹೇಳಿಕೊಂಡು ಹೋಗಿದ್ದಾರೆ, ಇದನ್ನು ಯಾವ ಕಾಲದಲ್ಲಿ ಮಾಡಬಾರದು, ಮಾಡಬೇಕು, ಮಾಡಬಹುದು ಅಂತ ಹೇಳಿಕೊಳ್ಳುತ್ತಾರೆ. ಇದರ ಬಗ್ಗೆ ಮೂಲ ಪ್ರಮಾಣಗಳ ಚಿಂತನೆ ಮಾಡುವಂಥದ್ದು ಇದು ಡಿಗ್ರಿ ಲೆವೆಲ್. ಇದು ಪದವೀಧರ ಆಗ್ತಾನ ಇದನ್ನು ಕೇಳ್ಕೊಂಡ್ರಿ. ಆದ್ರೆ ಎಲ್ಲದರ ಆಂಶಿಕವಾದ ವಿಶೇಷ ಚಿಂತನೆಗಳನ್ನು. ಇದರ ಆಚೆಗೆ ಮತ್ತೆ ಅವನು ಸ್ನಾತಕೋತ್ತರನಾಗಬೇಕಾದ್ರೆ ಇದಿಷ್ಟೇ ಸಾಲದು. ಹೋಮ ಹವನಗಳಲ್ಲಿ, ನಿತ್ಯ ಕರ್ಮಗಳಲ್ಲಿ ನಮಗೆ ಬಂದದ್ದಷ್ಟೇ ಅಲ್ಲ. ಇದು ಮಾನವನಿಗೆ ಮಾತ್ರ ಅಲ್ಲದ್ದು. ಇದು ರಾಜ್ಯಕ್ಕೆ, ದೇಶಕ್ಕೆ ಬಂದ ಆಪತ್ತುಗಳ ನಿವೃತ್ತಿಯಲ್ಲಿ ಆಗಬೇಕಾದಂತಹ ಶಾಂತಿ ಕರ್ಮಗಳ, ಪೌಷ್ಟಿಕ ಕರ್ಮಗಳ, ಇನ್ನು ಮುಂದಿನ 3ನೇ ಕರ್ಮಗಳನ್ನು ಉಲ್ಲೇಖ ಮಾಡುತ್ತಾರೆ ಭೀಷ್ಮರು. ಆಭಿಚಾರ ಕರ್ಮಗಳ ಅಂತ. ಶತ್ರು ನಾಶಕ್ಕೆ ಮಾಡುವಂಥದ್ದು, ಶತ್ರು ಸ್ತಂಭನಕ್ಕೆ ನಡೆಸುವಂಥದ್ದು, ವಿದ್ವೇಷಣಕ್ಕೆ ಮಾಡುವಂಥದ್ದು, ಇವನ್ನೆಲ್ಲ ಇಟ್ಟುಕೊಂಡು ಆಭಿಚಾರಿಕ ಅಂದ್ರೆ ಶಾಂತಿಕ, ಪೌಷ್ಟಿಕ, ಆಭಿಚಾರಿಕ ಅಂತ ಕರ್ಮತ್ರಯದಲ್ಲಿ ಪೌರೋಹಿತ್ಯ. ಇದು 3 ಹಂತಗಳಲ್ಲಿ. ಸ್ನಾತಕೋತ್ತರ ಆಗವನು ವಿದ್ವತ್ಸ್ ಅನಿಸಿಕೊಳ್ಳುತ್ತಾನೆ. ವಿದ್ವಾನ್ ಅಂತ ಹೇಳಿಕೊಂಡು ಪುರೋಹಿತನ ಶಬ್ದ ಹಾಕುವಲ್ಲಿ ವಿದ್ವಾನ್ ಅಂತ ಹಾಕಿಬಿಟ್ರೆ ಸಹಜವಾಗಿ ಅವನಿಗೆ ಅದರ ನಾಲೆಜ್, ಹೌ ಟು ಡೂ ಅಂತ ಪ್ರಾಕ್ಟಿಕಲ್ ನಾಲೆಜ್ ಮುಖ್ಯ ಅಲ್ಲ. ವಾಸ್ತವವಾಗಿ ಅದು ಹೇಗೆ ಹೇಳಲ್ಪಟ್ಟಿದೆ ಅನ್ನತಂದ ಪ್ರಮಾಣ ಜಿಜ್ಞಾಸೆ ಬೇಕು. ಉಪನಯನ ಮಾಡಿಸುವವರು 1000 ಜನ ಇರ್ತಾರೆ. ಆದ್ರೆ ಉಪನಯನ ಹೀಗೆ ಮಾಡಿಸಬೇಕೆನ್ನತಕ್ಕಂಥ ಪ್ರಮಾಣಗಳನ್ನು ಉಲ್ಲೇಖ ಮಾಡಿ ಇದನ್ನು ತಿಳಿಸಿಕೊಡುವವರು 1 ಜನವೂ ಸಿಗುವುದು ಕಷ್ಟ. 1000ದಲ್ಲಿ 1000ಕ್ಕೊಬ್ಬನು ಇರುವುದಿಲ್ಲ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ.
ಅದು ಯಾವತ್ತು ಅಷ್ಟವರ್ಷಂ ಬ್ರಾಹ್ಮಣ ಉಪನಯಿತ ಅಂತ ಹೇಳಿಕೊಟ್ಟಂತಹ ಬ್ರಾಹ್ಮಣದ ವಾಕ್ಯಗಳನ್ನಿಟ್ಟುಕೊಂಡು ತೈತರಿಯ ಬ್ರಾಹ್ಮಣದ ಅಥವಾ ಐತರೆಯ ಅರಣ್ಯಗಳದ್ದು ಹೇಗೆ ಮಾಡ್ಲಿಕ್ಕಿರುವಂಥದ್ದು, ತ್ರಿವೃತ ಎನ್ನುವುದಕ್ಕೆ ವ್ಯವಸ್ಥೆ ಏನು ಅಂತ ಹೇಳುವಂಥದ್ದು, ಯಜ್ಞೋಪಯುಕ್ತದ ಲಕ್ಷಣ ಹೇಗೆ ಬರ್ತದೆ, ಅದರ ದೇವತೆಗಳು ಯಾರೆಲ್ಲ ಆಗ್ತಾರೆ, ಆ ದೇವತೆಗಳ ಸ್ಥಾನಮಾನಗಳೇನು, ಅದಕ್ಕೆ ಎಲ್ಲಿ ಹೇಳಿದ್ದಾರೆ, ಪ್ರಮಾಣಗಳು ಹೇಗೆ ಬರ್ತಾವೆ, ತಂದು ದೇವತೆಗಳ ಚಿಂತನೆಯಲ್ಲಿ ಕೊಡುತ್ತಾರೆ. ಒಂದು ಉಪವೀತ ಒಂದು ಸಾಕಾಗತ್ತೆ. ಅದರ ಬಗ್ಗೆ ಚಿಂತನೆ ಮಾಡುವಾಗಲೇ ಒಂದು 100 ಗಟ್ಟಲೆ ಪುಟಗಳು ಚಿಂತನೆಗೆ ಇಳಿದು ಬರ್ತಾವೆ. ಎಷ್ಟು ಉದ್ದ ಇರಬೇಕು, ಹೇಗೆ ತಯಾರಿಸಲಿಕ್ಕೆ, ಅದರ ಗ್ರಂಥಿಗಳ ಲಕ್ಷಣ ಹೇಗೆ ಆಗ್ತದೆ, ಇವನ್ನೆಲ್ಲ ಅಷ್ಟು ಸುಲಭದಲ್ಲಿಲ್ಲ. ಹೀಗೆ ಬಹಳ ಚಂದವಾಗಿ ಅದರ ಬಗ್ಗೆ ಪ್ರಾಮಾಣಿಕವಾದ ಜಿಜ್ಞಾಸೆ ಮಾಡಿಕೊಳ್ಳತಕ್ಕ ಮಾಡಿರುವ ವಿದ್ವಾಂಸ ಮತ್ತೆ ಬಹುಶ್ರುತ. ತುಂಬ ಜನರಿಂದ ತುಂಬ ಬಗೆಯಲ್ಲಿ ತುಂಬ ಕಾಲದವರೆಗೆ ಕೇಳಿಕೊಂಡವ ನಮಗೆ ಬೇಕು. ಪುರೋಹಿತ ಅಂದ್ರೆ ಏಕಶ್ರುತಿ ಅಲ್ಲ, ಯಾರದ್ದೊಬ್ಬರಲ್ಲಿ ಕೇಳಿ ಬಂದವಲ್ಲ, ಅನೇಕ ಜನರಿಂದ ಕೇಳಿರಬೇಕು ಅವನು. ಆಗ ಅವನನ್ನು ಮಂಥನ ಜಾಸ್ತಿ ಆಗ್ತದೆ, ಮನನ ದೃಢ ಆಗ್ತದೆ. ಆಗ ಅದು ಹಾಗಾಯ್ತಲ್ಲ, ಹೀಗಾಯ್ತಲ್ಲ, ಅಲ್ಲೇ ಹೀಗಾಯ್ತಲ್ಲ ಹೇಳಿಕೊಂಡು ಅನೇಕ ಜನರಿಂದ ಕೇಳಿರಲಿ, ಅನೇಕ ಬಾರಿ ಕೇಳಿರಲಿ. ಒಂದ್ಸರ್ತಿ ಕೇಳಿದ್ರೆ ಸರಿ ಆಗುದಿಲ್ಲ, ತಪ್ಪಿ ಹೋಗಿರ್ತದೆ, ಕೆಲವೊಮ್ಮೆ ಬಿಟ್ಟು ಹೋಗಿರ್ತದೆ. ಅನೇಕ ಬಾರಿ ಕೇಳಿದವನಾಗ್ಲಿ, ಅನೇಕ ಪ್ರಕಾರದಲ್ಲಿ ಕೇಳಿ ಬರಲಿ, ಅವಳು ಹೇಳ್ತಾನೆ ತುಂಬಾ ತುಂಬಾ ಚಿಂತನೆ ಮಾಡಿರಲಿ ಅಂತಾನೆ. ಮತ್ತೆ ಹೀಗೆಲ್ಲ ಅನೇಕ ಅಂಶಗಳಿಂದ ಒಬ್ಬ ಚಿಂತನೆ ಮಾಡಿದವ ಕಲಿತವ ನಮಗೆ ಪುರೋಹಿತ ರಾಜನಲ್ಲಿ ಆಗಬೇಕು. ಉಭೌ ಸಮೀಕ್ಷ ಧರ್ಮಾತ್ಮ, ಉಭೌ ಸಮೀಕ್ಷ ಧರ್ಮಾರ್ಥವು ಎರಡು ನೋಡಬೇಕಾಗ್ತದೆ. ನೋಡುವಾಗ ಧರ್ಮ ಮತ್ತು ಅರ್ಥ ಇದು ಎರಡು ಹೇಗೆ ಉಂಟು ಅಂತ ನೋಡಿ, ಅದಕ್ಕೆ ಅನುಗುಣವಾಗಿ ಧರ್ಮವನ್ನು ಮಾಡುವವನು, ಅರ್ಥವನ್ನು ಉಪಯೋಗಿಸಿಕೊಂಡು ಮಾಡುವವನು. ಕೆಲವರು ಧರ್ಮ ಕರ್ಮಗಳನ್ನು ಮಾಡ್ತಾರೆ, ಪೌರೋಹಿತ್ಯದ ಕರ್ಮಗಳನ್ನು ಧಾರ್ಮಿಕ ಕರ್ಮ ಅಂತ ನಾವು ಕರಿತೇವೆ. ದೇವರ ವಿಷಯದಲ್ಲಿ ಮಾಡುವುದರಿಂದ ಆ ಧರ್ಮ ಕರ್ಮಗಳನ್ನು ಮಾಡುವಾಗ ಅದಕ್ಕೆ ಬೇಕಾದಂತ ವಿನಿಯೋಗದ ಅರ್ಥವನ್ನು ನೋಡಬೇಕಲ್ಲ. ಸಂಪತ್ತನ್ನು ವಿಪರೀತ ಅರ್ಥ ಸಂಪತ್ತಿನಿಂದ ಒಂದು ಸಣ್ಣ ಧರ್ಮ ಮಾಡುವುದರಲ್ಲಿಯೂ ಅರ್ಥ ಇಲ್ಲ. ಒಂದು ದೊಡ್ಡ ಧರ್ಮ ಕರ್ಮಗಳನ್ನು ಅತಿ ಸಣ್ಣವಾದ ಅರ್ಥದಲ್ಲಿ ಪ್ರಯೋಗ ಮಾಡುವುದು ಅದು ಇಷ್ಟ ಅಲ್ಲ. ವಿತ್ತಶಾಟ್ಯಂ ನಕುರ್ವಿತ ಎನ್ನುವ ಸೂತ್ರ ಉಂಟು, ಸರಿ. ಇದ್ದ ಸಂಪತ್ತಿನಲ್ಲಿ ಒಳ್ಳೆಯ ರೀತಿಯಿಂದ ಧರ್ಮಗಳನ್ನು ಮಾಡಬೇಕು, ಸಾಲ ಮಾಡಿ ಮಾಡುವುದಲ್ಲ ಎನ್ನುವುದೆಲ್ಲ ಸತ್ಯ. ಆದರೆ ಸಂಪತ್ತು ಬಹಳ ಕಡಿಮೆ ಇದೆ ಅಂದಾಗ 1000 ಗಟ್ಟಲೆ ಆಹುತಿಗಳ ವಿನಿಯೋಗವನ್ನು ಮಾಡಬೇಕಾಗಿಲ್ಲಲ್ಲ, 100 ಗಟ್ಟಲೆ ಅದನ್ನು ಸುಧಾರಿಸಲಿಕ್ಕೆ ಬರ್ತದಲ್ಲ, ಅದು ತಿಳ್ಕೊಳ್ಬೇಕಲ್ಲ ನಾವು. ಅದರಿಂದ ಧರ್ಮಾರ್ಥವು ಪರೀಕ್ಷೆಯ ಸಮೀಕ್ಷೆ, ಉಭೂ ಸಮೀಕ್ಷೆ ಧರ್ಮಾರ್ಥ ಇದೆರಡನ್ನು ಚೆನ್ನಾಗಿ ನೋಡಿಕೊಂಡು, ಅದು ಅಪ್ರಮೇಯ ಧರ್ಮಾರ್ಥಗಳು ಬಹಳ ಸುಲಭ ರೀತಿಯಲ್ಲಿ ಒಮ್ಮೆಲೆ ಹೇಳಲಿಕ್ಕೆ ಬರುವುದಿಲ್ಲ, ಅದಕ್ಕಿಷ್ಟಿದಕ್ಕಷ್ಟೇ ಅಂತ ಹೇಳಿ. ಅದರಿಂದ ದ್ರವ್ಯದ ಬಗ್ಗೆ, ದೇಶದ ಬಗ್ಗೆ, ಕಾಲದ ಬಗ್ಗೆ ಚೆನ್ನಾಗಿ ಗಮನ ಇಲ್ಲದೆ ಇದು ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಪೌರೋಹಿತ್ಯ ಅಂದಾಗ ಒಂದು ಕಡೆಯಲ್ಲಿ ಆದಾಗ ಇನ್ನೊಂದು ಕಡೆಯಲ್ಲಿ ಒಂದೇ ಬಗೆ ಆಗುವುದಿಲ್ಲ. ಆದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಚಿಂತನೆಗೆ ತರಲಿಕ್ಕೆ ಬರ್ತದೆ ಅಂತಲ್ಲ, ಗೊತ್ತಿಲ್ಲ. ಆದರೂ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅಂತಹ ನೆಲೆಯಲ್ಲಿ ಅನಂತರಂ ರಾಜ್ಞಾ ಪುರೋಹಿತ ಕಾರ್ಯ, ರಾಜ ಪುರೋಹಿತನನ್ನು ಮಾಡಿದೆ. ಆ ಪುರೋಹಿತ ಅವನು ಒಳ್ಳೆ ರೀತಿಯಿಂದ ರಾಜನನ್ನು ಮೆರೆಯಿಸಿದ್ರೆ ಅವನು ಪುರ ಅಂದ್ರೆ ದೇಶಕ್ಕೆ ಹಿತವನ್ನು ಬಯಸುವವ, ಪುರ ಅಂದ್ರೆ ಮೊದಲಾಗಿ ಪ್ರೀವಿಯಸ್ಲಿ ಹಿತವನ್ನು ಬಯಸುವವ, ಮತ್ತೆ ಪೂರಾ ಹಿತವನ್ನು ಬಯಸುವವ. ಹಿತ ಬಯಸಿದ್ದೇನೆ ಅಂತ ಹೇಳಿಕೊಂಡು ಅದು ಹೇಗಾದ್ರೂ ಒಂದೇ ಅಲ್ಲ, ಪೂರ ಒಂದು ಚೂರು ನಮಗೆ ಅಹಿತ ಆಗಬಾರದು, ಹೆಚ್ಚು ಕಡಿಮೆ ಆಗಬಾರದು, ಅನ್ಯಾಯ ಆಗಬಾರದು. ಹಾಗಾಗಿ ಒಳ್ಳೆ ಪೂರ್ಣ ಪ್ರಮಾಣದಲ್ಲಿ ಅದು ಎಂಥದ್ದು ರಕ್ಷಣೆಯ ನೆಲೆಯಲ್ಲಿ ಮಾಡತಕ್ಕಂತಹ ಪೌರೋಹಿತ್ಯ. ಇಂತಹ ಪುರೋಹಿತ ಧರ್ಮಾತ್ಮ ಮಂತ್ರವಿದ್ಯೇಷಾಂ ರಾಜ್ಞಾಂ, ರಾಜನ್ ಪುರೋಹಿತ ತೇಷಾಂ ಅರ್ಥಶ್ಚ ಕಾಮಶ್ಚ ಧರ್ಮಶ್ಚೇತಿ ವಿನಿಶ್ಚಯ. ಒಳ್ಳೆ ತಿಳಿದವನು, ಆಚರಣೆಯನ್ನು ಚೆನ್ನಾಗಿ ಬಲ್ಲವನು, ಅದಕ್ಕೆ ಬೇಕಾಗಿರತಕ್ಕಂತಹ ಮಂತ್ರಗಳನ್ನು, ತಂತ್ರವನ್ನು ಮಾತ್ರ ಅಲ್ಲ ಮಂತ್ರಗಳನ್ನು. ಹೆಚ್ಚಿನ ವ್ಯಕ್ತಿಗಳೆಲ್ಲ ತಂತ್ರಜ್ಞರಾಗಿರುತ್ತಾರೆ, ಒಳ್ಳೆ ತಂತ್ರ ಬರ್ತದೆ, ಬಹಳ ಚಂದ ಮಾಡ್ತಾರೆ. ನೋಡಿಯೇ ಎಷ್ಟೋ ಜನರಿಗೆ ಖುಷಿ ಆಗುತ್ತೆ, ಎಷ್ಟು ಚಂದ ಮಾಡ್ತಾರೆ ಅಂತ. ಆದ್ರೆ ಚಂದ ಮಾತ್ರ ಮಾಡ್ತಾರೆ, ತಂತ್ರಾಂಶ ಏನೋ 100ಕ್ಕೆ 100 ಸರಿ ಕಾಣುತ್ತದೆ, ವೈಭವೋಪೇತ ಆಗಿರ್ತದೆ. ಆದರೆ ಒಳಗಿರತಕ್ಕಂಥ ಮಂತ್ರಗಳೇನು ಪ್ರಯೋಗಕ್ಕೆ ಬರುವುದಿಲ್ಲ, ಅದೇನು ಗೊತ್ತು ಇರುವುದಿಲ್ಲ. ಹೆಚ್ಚಿನ ತಂತ್ರಗಳಲ್ಲಿ, ಕರ್ಮಾಂಗಗಳಲ್ಲಿ ವಿನಿಯುಕ್ತವಾಗುವಾಗ ಮಂತ್ರಗಳ ಅರ್ಥ ಎಷ್ಟೋ ಜನರಿಗೆ ಏನೋ ಗೊತ್ತಿರುವುದಿಲ್ಲ, ಸಾಮಾನ್ಯವಾದ ಜ್ಞಾನವೂ ಇರುವುದಿಲ್ಲ.
ಬಹಳ ಕಷ್ಟ ಅಂದ್ರೆ ಹಾಗೆ. ನಾನು ಸ್ವಲ್ಪ ವೇದ ಸಮೀಕ್ಷಾ ಅಂತೇಳಿ ಕೆಲವು ಮಂತ್ರಗಳ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದೇನೆ ಕೇಳುವವರಿಗಾಗಿ. ಹೇಗಿರುತ್ತದೆ ಅದರ ಸೊಗಸೇನು ಅಂತ, ಎಷ್ಟು ವಿಶಾಲವಾಗಿ ಮಂತ್ರ ತನ್ನನ್ನು ತೆರೆದುಕೊಳ್ಳುತ್ತದೆ ಪ್ರಯೋಗದಲ್ಲಿ ಅಂತ. ಒನ್ನೊಮ್ಮೆ ತಿಳಿಯದೇ ಇದ್ದಲ್ಲಿ, ಅರ್ಥ ಗೊತ್ತಿಲ್ಲದೇ ಇದ್ದಲ್ಲಿ ಆ ಮಂತ್ರವನ್ನು ಬಳಸುವಂತೆಯೇ ಇಲ್ಲ ಅಂತೇಳಿ ಮಂತ್ರವೇ ಬಾಯ್ಬಿಟ್ಟು ಹೇಳಿ ಅರ್ಥ ತಿಳಿಯದೆ ಮಾಡಿದ ಪ್ರಯೋಗದಿಂದಾಗಿ ಕರ್ಮಾಂಗಗಳಲ್ಲಿ ಯಜಮಾನನನ್ನು ಹೊಂಡಕ್ಕೆ ಹಾಕ್ತಾನೆ, ತಾನು ಹೊಂಡಕ್ಕೆ ಬೀಳುತ್ತಾನೆ ಅಂತೇಳಿ ಸ್ಪಷ್ಟವಾಗಿ. ಆದ್ರಿಂದ ಪೂರ್ಣಾರ್ಥದಲ್ಲಿ ಅದರನ್ನು ತೆರೆದು ಪಡೆಯದಿದ್ರೂ ಅಲ್ಪ ಮುಖದಲ್ಲಿ ಆದರೂ ಅದರ ಅರ್ಥವನ್ನು ಸಾಮಾನ್ಯಾಕಾರದಲ್ಲಿ ತಿಳಿಯದೆ ಮಾಡಬಾರದು, ಎಲ್ಲಿಯೂ ಮಾಡಬಾರದು, ಎಂದೂ ಮಾಡಲಿಕ್ಕಿಲ್ಲ. ಹೀಗಾಗಿ ಇದನ್ನು ಬಹಳ ಎಚ್ಚರದಲ್ಲಿ ಹೇಳುತ್ತಾ ಇದ್ದಾನೆ. ಯಾರು ಮಂತ್ರವಿತ್ಸ್, ಧರ್ಮಾತ್ಮ, ಒಳ್ಳೆ ರೀತಿಯಿಂದ ಕರ್ಮವನ್ನು ಮಾಡ್ತಾ ದೇವರ ಸಮರ್ಪಣೆಯಾಗಿ ಅದನ್ನು ದೇವರ ವಿಶೇಷವಾದಂತಹ ಅರ್ಪಣೆ ಬುದ್ಧಿಯಿಂದ ನಡೆಸುವ ಮೂಲಕ ಮಾಡ್ತಾ ಒಳಗೆ ಕೂತು ಭಗವಂತ ಮಾಡಿಸ್ತಾನೆ ಅಂತಕ್ಕಂಥ ಎಚ್ಚರವನ್ನು ಮಾಡಿಕೊಂಡು ನಾಹಂಕರ್ತ ಹರಿಕರ್ತ ಅಂತ, ಇಲ್ಲಾಂದ್ರೆ ಅಧರ್ಮ ಆಗುತ್ತೆ. ಅದು ಒಳಗೆ ಕೂತವನ್ನು ಮಾಡಿಸಿಯೂ ಮಾಡುವುದರ ಬಗ್ಗೆ ಎಚ್ಚರ ಇಲ್ಲದೆ ಭಗವತೋ ವೀರ್ಯೇಣ ಭಗವತೋ ಬಲೇನ ಭಗವತಸ್ತೇಜಸ ಅಂತ ಹೇಳಿಕೊಂಡು ಅಲ್ಲದೆ ಭಗವಂತನ ಒಳಗೆ ಪ್ರವೇಶ ಮಾಡಿದವನ ಮಹಾವಿಷ್ಣುವಿನ ಕೈಂಕರ್ಯವನ್ನು ಅರ್ಥಪೂರ್ವಕವಾಗಿ ತಿಳಿದು ಅವನ ಗುಣಚಿಂತನೆ ನಡೆಯಲ್ಲಿ ಮಾಡಿದವ ಅಂತ ಪುರೋಹಿತ ರಾಜನಿಗೆ ಧರ್ಮ ಅರ್ಥ ಕಾಮಗಳ ಪ್ರತಿಷ್ಠೆಯನ್ನು ಕೊಡ್ತಾನೆ. ಧರ್ಮಾತ್ಮ ರಾಜ ಅನಿಸ್ತಾನೆ, ಬೇಕಾದಷ್ಟು ಸಂಪತ್ತುಗಳು ತುಂಬಿರ್ತದೆ, ಪ್ರಜೆಗಳ ಪೂರ್ಣ ಬಯಕೆಗಳು ಈಡೇರಿಸುವ ದೊಡ್ಡ ರಾಜ ಅನಿಸ್ತಾನೆ ಅನ್ನೋದರ ಬಗ್ಗೆ ಸಂಶಯ ಇಲ್ಲ ಅಂತ ಭೀಷ್ಮರು ಹೇಳ್ತಾರೆ. ಶುಕ್ರಾಚಾರ್ಯರ ಮಾತು ಹೇಳ್ಯ ಅಂತಾನೆ, ಬಹಳ ಜೋರಾಗಿ ಹೇಳ್ತಾನೆ. ಶುಕ್ರಾಚಾರ್ಯ ಏನ್ ಹೇಳ್ತಾರೆ ಗೊತ್ತಾ? ರಾಜನನ್ನು ಗಲೀಜು ಅಂತ ಹೇಳಿಬಿಡ್ತಾರೆ. ಯಾವಾಗ? ಪುರೋಹಿತ ಇಲ್ಲ ಅಂತ ಆದ್ರೆ. ಯಸ್ಯ ನಾಸ್ತಿ ಪುರೋಹಿತ ಅಂತ. ಯಾವ ರಾಜನಿಗೆ ಪುರೋಹಿತ ಇಲ್ಲ, ಅವನದ್ದೇ ಆಗಿರತಕ್ಕಂಥ ವಂಶಕ್ಕೂ ಅವನ ವೈಯಕ್ತಿಕಕ್ಕಾಗಿಯೂ ಪುರೋಹಿತನನ್ನು ನಂಬುವುದಿಲ್ಲ, ಮಾಡಿಕೊಳ್ಳುವುದಿಲ್ಲ, ಇಟ್ಟುಕೊಳ್ಳುವುದಿಲ್ಲ ಅಂತ ರಾಜನ ಉಚ್ಚಿಷ್ಟಾತ ಭವೇದ ರಾಜ. ಅವನು ಎಂಜಲು ಅಂತ ಹೇಳಿಬಿಡ್ತಾನೆ, ಮಡೆ ಅಂತ ಹೇಳ್ತಾನೆ, ಹೇಸಿಗೆ ಅಂತ ಹೇಳ್ತಾನೆ, ಶುದ್ಧ ಇಲ್ಲದವ ಅಂತ, ಆಗುವುದಿಲ್ಲ ಹೇಳ್ತಾನೆ, ಅವನನ್ನು ಉಪಯೋಗಿಸಬೇಡಿ ಅಂತ ಹೇಳ್ತಾನೆ. ಅನ್ನು ಮೊದಲು ಪುರೋಹಿತನನ್ನು ಪ್ರತಿಯೊಬ್ಬರ ಹಾಸ್ಯ ಮಾಡಿಕೊಳ್ಳಬೇಕು ವಾಸ್ತವವಾಗಿ. ಯಾಕೆ ಹೇಳಿದ್ರೆ ರಕ್ಷಸಾಂ ಅಸುರಾಣಾಂ ಪಿಶಾಚ ಉರಗ ಪಕ್ಷಿಣಾಂ ಶತ್ರುಣಾಂಚ ಭವೇದು ವಧ್ಯ ಯಸ್ಯ ನಾಸ್ತಿ ಪುರೋಹಿತ. ಯಾವ ರಾಜನಿಗೆ ಪುರೋಹಿತ ಇಲ್ಲ ಅಂತ ಆದ್ರೆ ಮನುಷ್ಯರು ಕಬಳಿಸುವುದಲ್ಲ ಅವನನ್ನು, ಶತ್ರುಗಳು ಮಾತ್ರ ಅವನ ತಲೆ ಬೋಳಿಸುವುದಲ್ಲ, ಕೊಲ್ಲುವುದಲ್ಲ, ಮತ್ತೆ ಹಾವುಗಳು ಹರಿದಾವು, ಕಚ್ಚಿಯಾವು, ಹಕ್ಕಿಗಳು ಚುಚ್ಚಿಯಾವು, ಘಾಸಿಗೊಳಿಸಿಯಾವು, ಪಿಶಾಚಿಗಳು ಹಿಡಿದಾವು. ಅವರು ಹೇಳ್ತಾರೆ ರಾಕ್ಷಸರ ಬಾಧಿಯು ಬಂದೀತು, ಅಸುರರು ಏನು ಕಮ್ಮಿ ಅಲ್ಲ. ಇದೆಂಥದ್ದು ಸುಮಾರು ಒಂದೇ ನಮನೆ ಹೇಳ್ತಾ ಇದ್ದೀರಿ. ಹೌದ್ರಿ, ರಾಕ್ಷಸರು ಅಂದ್ರೆ ಯಾರಿಂದ ನಾವು ರಕ್ಷಣೆ ಪಡಿಬೇಕಂತವ್ರು, ಭಕ್ಷಕರು ಅಂತ ಅರ್ಥ, ತಿಂದು ಹಾಕುವವರು ಅಂತ ಅರ್ಥ, ಇಲ್ಲ ಮಾಡುವವರು ಅಂತ ಅರ್ಥ, ಸೊನ್ನೆ ಮಾಡುವವರು ಅಂತ ಅರ್ಥ. ಅವರಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬೇಕಾದ್ರಿಂದ ಅವರು ರಾಕ್ಷಸರು ಆದ್ರು. ಮತ್ತೆ ಅಸುರರು ಅಂದ್ರೆ ಅವರು ಸುರರು ಅಲ್ಲ ಅಂತ, ಆರಾಮವಾಗಿರ್ಲಿಕ್ಕೆ ಬಿಡುವುದಿಲ್ಲ ಅಂತ. ಸುಷ್ಟು ರಮಂತೆ ಐತಿ ಸುರಾಹ ನ ಸುರಾಹ ಅಂತ ಒಂದು ಅರ್ಥ, ಆರಾಮಾಗಿರ್ಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಅಸುರರು ಅಂದ್ರೆ ನಾನು ನನ್ನಷ್ಟಕ್ಕೆ ನಾನು ಗೋಜಿ ಮಾತ್ರ ಇದ್ರೆ ಆಯ್ತು, ದೇವರು ಬೇಡ ಜನರು ಬೇಡ, ಪರಮಸ್ವಾರ್ಥಿಯಾಗಿ ತನ್ನ ದೇಹೇಂದ್ರಿಯಗಳ ಸುಖವನ್ನೇ ಪರಮ ಸುಖ ಅಂತ ಮಾಡಿಕೊಳ್ಳುವವ, ಕಜ್ಜಿ ತುರಿಸಿದಾಗ ಆಗುವ ಸುಖವನ್ನು ಹೇಳಿಕೊಂಡಾಗೆ. ಇದರಂತೆ ಬಹಳ ಕ್ಷುದ್ರವಾದ ವ್ಯಕ್ತಿ ಅವನು ಅಸುರನಾಗ್ತಾನೆ, ಅಸುಶುರಮಂತೆ ಅಂತ. ಭೋಗದಲ್ಲೇ ಮೈಮರೆತವನು ಅಂತವರು ಅಸುರರು, ಭೋಗದಲ್ಲಿ ಮೈಮರೆತವರು ರಾಕ್ಷಸರು. ಮತ್ತು ಪಿಶಾಚಿಗಳು ಪಿಶಿದ ಮಷ್ಣಂದಿಯಿಂದ ನೆತ್ತರು ಮಾಂಸವನ್ನು ಎಗರಿಸಿ ನುಂಗುವವರು ಪಿಶಾಚಿಗಳು. ಉರಗಗಳು ನಿಮಗೊತ್ತು, ವಿಷವನ್ನು ಕಕ್ಕಿ ನಮ್ಮನ್ನು ಹಾಳು ಮಾಡುವವರು. ಮತ್ತು ಪಕ್ಷಿಗಳು ಕೊಕ್ಕಿನಿಂದ ಬಡಿತಾವೆ, ರೆಕ್ಕೆಯಿಂದ ಬಡಿತಾವೆ ಬಹಳ ಭೀಕರವಾಗಿ. ಹಾವು ಬದುಕಿದ್ದನ್ನು ಸಾಯಿಸ್ತದೆ, ಹಕ್ಕಿ ಸತ್ತದ್ದನ್ನು ಮುಗಿಸ್ತದೆ. ಈ ರೀತಿಯಾಗಿ ವಿಚಿತ್ರವಾದ ಪ್ರಾಣಿ ಪಕ್ಷಿಗಳ ಶತ್ರುಗಳ ಕಾಟದಿಂದ ರಾಜ ಪುರೋಹಿತನಿಲ್ಲದಿದ್ರೆ ಬಿದ್ದು ಹೋಗ್ತಾನೆ. ಅಲ್ಲ, ಪುರೋಹಿತ ಇದ್ರೆ ಪಿಶಾಚಿಗಳನ್ನೇನು ಮಾಡ್ತಾನೆ ಅವನನ್ನು ತಡೀರಿ ಪುರೋಹಿತ ಯಾರು ಬರಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಬಣ್ಣದ ಬಗ್ಗೆ ಮಾತ್ರ ಮಾತಾಡಿದೆವು ಪುರೋಹಿತನನ್ನು.
ಸ್ವಲ್ಪ ಅವನ ಚಿಂತನೆ ಬಗ್ಗೆಯೂ ಸ್ವಲ್ಪ ಹೇಳಿಕೊಂಡೆವು. ಪುರೋಹಿತ ಹೇಗಿರಬೇಕು, ಗಡ್ಸಿರಬೇಕು, ತುಂಬಾ ಕಡೆಯಿಂದ ಓದಿ ಬಂದಿರಬೇಕು ಎಲ್ಲ ಹೇಳಿಕೊಂಡೆವು. ಇನ್ನು ನೋಡುವ ಇವುಗಳಿಗೆಲ್ಲ ಎಂತ ಮಾಡ್ತಾನವ, ಪಿಶಾಚಿ, ರಾಕ್ಷಸರು, ಉರಗಗಳು ಇವರೆಲ್ಲ ಬಂದ್ರೆ ಏನ್ ಮಾಡ್ತಾನೆ ಪುರೋಹಿತ ಕೇಳಿದ್ರೆ? ನೋಡುವ, ಪುರೋಹಿತ ಇದ್ರೆ ರಾಜ ಬದುಕಿದ್ದು ಹೇಗೆ, ಪುರೋಹಿತ ಇಲ್ಲದಿದ್ರೆ ರಾಜ ಸಾಯುವುದು ಹೇಗೆ ಅರ್ಥ ಆಯ್ತು ನಮಗೆ. ಅದಕ್ಕೆ ಹೇಳ್ತಾರೆ, ಬ್ರಹ್ಮತ್ವಂ ಸರ್ವಯಜ್ಞೇಶು ಕುರ್ವೀತ ಅಥರ್ವಣೋದಿಶಃ. ನೀವು ಯಜ್ಞದಲ್ಲಿ, ಎಲ್ಲ ಪ್ರಕಾರದ ಯಜ್ಞದಲ್ಲಿಯೂ ಎಲ್ಲರೂ ಸೇರಿರ್ತಾರೆ ಋತ್ವಿಜರು. 4 ವೇದಗಳ ವಿನಿಯೋಗ ಆಗ್ತದೆ ವಾಸ್ತವವಾಗಿ. ಋಗ್ಯಜು ಸಾಮ ಅಥರ್ವಗಳು 4 ಪ್ರಕಾರಕಗಳು. ಇದನ್ನು ವೇದವ್ಯಾಸರು ನಮ್ಮ ಮುಂದೆ ವಿಭಾಗ ಮಾಡಿಕೊಟ್ಟ ರೀತಿ ಅದು ಅನಂತ ವೇದಗಳಲ್ಲಿ. ಋಗ್ವೇದದಲ್ಲಿ ಪ್ರತಿಯೊಂದು ವೇದಗಳಿಗೆ, ನಾನು ಹಿಂದೆ ಹೇಳಿದ್ದೇನೆ, ಪ್ರತಿಯೊಂದು ವೇದಗಳಿಗೂ 4 ಋತ್ವಿಜರು ಇರ್ತಾರೆ. ಹಾಗೆ 16 ಆಯಿತು. ಆನಂತರ 17 ಮತ್ತು 18 ಯಜಮಾನ ಪತ್ನಿ ಮತ್ತು ಯಜಮಾನ ಸೇರಿ ಆಗುವಂತ ಲೆಕ್ಕಾಚಾರ 18 ಇರಲಿ. ಈಗ ಪ್ರಧಾನವಾದ ಋತ್ವಿಕರು 4ಕ್ಕೆ 4 ಜನ ಇದ್ದಾರೆ. ಹೋತೃ, ಅಧ್ವರ್ಯು, ಆನಂತರ ಉದ್ಗಾತೃ ಮತ್ತೆ ಬ್ರಹ್ಮ. ಹೋತೃ ಏನ್ ಮಾಡ್ತಾನೆ, ಅವನು ಕರೀಲಿಕ್ಕೆ, ಅವನಿಗೆ 3 ಅಸಿಸ್ಟೆಂಟ್ ಮತ್ತೆ ಋಗ್ವೇದದಲ್ಲಿ. ಹೋತೃ ಕರೀಲಿಕ್ಕೆ ದೇವತೆಗಳನ್ನು. ಅಧ್ವರ್ಯು ಯಜುರ್ವೇದದವ, ಅವನು ಆಹುತಿ ಕೊಡ್ಲಿಕ್ಕೆ ಬಂದ ದೇವತೆಗಳಿಗೆ. ಮತ್ತೆ ಉದ್ಗಾತರು ಸಾಮವೇದದವ, ಅವರನ್ನು ಪ್ರೈಸ್ ಮಾಡಲಿಕ್ಕೆ, ಬಹಳ ಚಂದವಾಗಿ ಅವರ ಗುಣಗಾನ ಚಿಂತನೆಗೆ. ಅವನು ಆಹುತಿ ಕೊಡ್ಲಿಕ್ಕೆ ಒಂದು ಮಂತ್ರ, ಕರೀಲಿಕ್ಕೆ ಒಂದು ಮಂತ್ರ. ಆ ದೇವತೆ ಅಗ್ನಿ, ಅವನನ್ನು ಕರೀಲಿಕ್ಕೆ ಒಂದು ಮಂತ್ರ ಹೋತು ಉಪಯೋಗಿಸ್ತಾನೆ ಋಗ್ವೇದದ್ದು. ಯಜುರ್ವೇದದಲ್ಲಿ ಅವನ ಆಹುತಿ ಕೊಡ್ಲಿಕ್ಕೆ ಮಂತ್ರವನ್ನು ಉದ್ಧಾರ ಮಾಡ್ತಾನೆ ಅಧ್ವರ್ಯು. ಸಾಮವೇದಿ ಅವ ಯಾರು ಉದ್ಗಾತರಿದ್ದಾನೆ, ಅವನು ಸಾಮ ಮಂತ್ರಗಳಿಂದ, ಸಾಮಗಾನದಿಂದ ಅವನನ್ನು ಸ್ತುತಿಸ್ತಾನೆ. ಅಲ್ಲಿಗೆ ಆಯ್ತು. ಮತ್ತೆ ಅಥರ್ವವೇದ ಏನ್ ಮಾಡ್ತಾನೆ ಕೇಳಿದ್ರೆ, ಅಥರ್ವವೇದಿಯಾದವ ಈ 3 ವೇದಗಳಲ್ಲಿ ಅಥವಾ ಈ ಪ್ರೋಸೆಸ್ ಅಲ್ಲಿ ಆದ ತಪ್ಪಿದ್ದರೆ ಅದನ್ನು ಪರಿಮಾರ್ಜನೆ ಮಾಡ್ತಾನೆ, ಹೇಳಿಬಿಡ್ತಾನೆ, ತೋರಿಸಿಕೊಡ್ತಾನೆ, ಅದಕ್ಕೆ ಶಾಂತಿಯನ್ನು ತಿಳಿಸ್ತಾನೆ. ಕರೆಯುವ ಮಂತ್ರ ತಪ್ಪಾದ್ರೆ ಆ ಮಂತ್ರದಲ್ಲಿ ಕರಿಬೇಡ ದೇವತೆ, ನೀ ಮಂತ್ರದಲ್ಲಿ ಕರಿ ಈ ಯಜ್ಞಕ್ಕಾಗುವಾಗ ಅಂತ ಹೇಳ್ತಾನೆ. ಆಹುತಿ ಕೊಡುವಾಗ ಈ ರೀತಿಯಾಗಿ ಮಂತ್ರದ ಉಚ್ಚಾರಣೆಯೊಂದಿಗೆ ಕೊಡು ಆಹುತಿ ಹೇಳ್ತಾನೆ. ಹಾಗೆ ಒಂದೊಮ್ಮೆ ಉದ್ಗಾತ್ರ, ಒಂದೊಮ್ಮೆ ಯಾವ ಸಾಮದಲ್ಲಿ ಹೇಳ್ತಾ ಇದ್ದನು ಸರಿಯಲ್ಲ, ಇನ್ನೊಂದು ಸಾಮ ಪ್ರಯೋಗ ಮಾಡತ್ತೋ ಆ ಮಂತ್ರ ಅಲ್ಲ ಇನ್ನೊಂದು ಅಂತ ಹೇಳುವ ಅಧಿಕಾರ ಉಂಟವನಿಗೆ. ಇದು ಕೇವಲ ಅಥರ್ವವೇದಿಗೆ. ಅವನು ಎಲ್ಲವನ್ನು ನೋಡಿದವ, ಅವನು ಸಾಕ್ಷಿ ಇದ್ದಾನೆ, ತಿದ್ದುವವನಿದ್ದಾನೆ, ಅವನು ಅಲ್ಲಿ ದೊಡ್ಡ ಮನುಷ್ಯ, ಅವನು ಬ್ರಹ್ಮ. ಅದಕ್ಕೆ ಬ್ರಹ್ಮತ್ವ ಅಂದ್ರೆ ಹೆಸರು. ಇಡೀ ಕರ್ಮಾಂಗದ ಸಾರಥ್ಯವನ್ನು ವಹಿಸಿಕೊಳ್ಳುವ ಕ್ರಮ. ಎಲ್ಲಿ ತಪ್ಪಾಗ್ತದೆ, ಏನು ತಪ್ಪಾಯಿತು, ಅದನ್ನು ಹೇಗೆ ಸರಿ ಮಾಡಲಿಕ್ಕೆ, ಇಷ್ಟೆಲ್ಲ ಗೊತ್ತಿರ್ಬೇಕು ಅವನಿಗೆ. ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಇವತ್ತು ಹೇಳಲಿಕ್ಕೆ ಕೂಡದಿದ್ರೆ ಅಂತವರನ್ನು ಬ್ರಹ್ಮ ಅಂತ ಹೇಳಿಕೊಂಡು ಅಲ್ಲಿ ಕುಳಿರಿರ್ತಾರೆ. ಏನು ಕೂತ್ಕೊಳ್ತಾನೆ ಪರವಾಗಿಲ್ಲ, ಅವರು ಅಲ್ಲಿ ಕಣ್ಣು ಕೂರ್ತಾನೂ ಇರ್ತಾನೆ. ಮತ್ತವರಿಗೆ ಎಲ್ಲ ಕರ್ಮಾಂಗಗಳ ಶುದ್ಧವಾದಂತಹ ಚರಿತ್ರೆ ಗೊತ್ತಿರಬೇಕು ಅಂತಿಲ್ಲ. ಕೆಲವೊಮ್ಮೆ ಗೊತ್ತಿದ್ದವರನ್ನು ಕುಳ್ಳಿರಿಸುವುದಿಲ್ಲ ಅಂತಲ್ಲ, ಸಂತೋಷವೇ. ಹಾಗೆ ಇಲ್ಲಿ ಹೇಳ್ತಾನೆ ಭೀಷ್ಮ, ಬ್ರಹ್ಮತ್ವಂ ಸರ್ವಯಜ್ಞೇಶು ಕುರ್ವೀತ ಅಥರ್ವಣೋದಿಶ. ಅಥರ್ವವಿತ್ ಯಾರಿದ್ದಾನೆ, ಅಥರ್ವವೇದವನ್ನು ಯಾರು ತಿಳ್ಕೊಂಡಿದ್ದಾನೆ, ಋಗ್ಯಜು ಸಾಮ ಅಲ್ಲ, ಅಥರ್ವವೇದವನ್ನು ಯಾರು ತಿಳ್ಕೊಂಡಿದ್ದಾನೆ, ಅವನನ್ನು ಬ್ರಹ್ಮನನ್ನ ಆಗಿಸ್ಬೇಕು ನೀನು, ಅವನನ್ನು ಕೊಳ್ಳಿರಿಸ್ಬೇಕಲ್ಲಿ. ಈಗ ಹತ್ತಿರತ್ತಿಗೆ ಬಂದ. ಆಗೇನಾಗ್ತದೆ, ರಾಜ್ಞಶ್ಚ ಅಥರ್ವವೇದೇನ ಸರ್ವಕರ್ಮಾಣಿ ಕಾರೇತ್. ರಾಜನ ಎಲ್ಲಾ ಕ್ರಿಯೆಗಳನ್ನು ಅಥರ್ವವೇದದ ಕ್ರಮದಲ್ಲೇ ನಡೆಸಿಕೊಡಬೇಕು. ಅಥರ್ವವೇದದಲ್ಲಿ ಏನುಂಟು ಕೇಳಿದ್ರೆ, ಎಲ್ಲ ಮಂತ್ರಗಳು ರಾಜನನ್ನು ಉದ್ಧಾರ ಮಾಡುವಂತೆ ಉಂಟಲ್ಲಿ. ರಾಜನಿಗೆ ರೋಗ ಬಂದ್ರೆ, ಶತ್ರುಗಳ ಪೀಡೆ ಬಂದ್ರೆ, ಅಗ್ನಿದಾಹಾದಿಗಳು ನಡೆದು ಹೋದ್ರೆ, ಉತ್ಪಾತಗಳು ಎದ್ರೆ, ದುರಿತಗಳು ಸಿಕ್ಕಿದ್ರೆ, ಅದ್ಭುತವಾದದ್ದು ನಡೆದಾದ್ರೆ, ಇದಕ್ಕೆಲ್ಲ ಬೇಕಾದ ಮಂತ್ರಗಳು, ಶಾಂತಿ ಪ್ರಕ್ರಿಯೆಗಳು ಅಥರ್ವವೇದದಲ್ಲಿ ಬಂದಿವೆ. ಅದನ್ನು ಅಥರ್ವವಿತ್ ಯಾರಿದ್ದಾನೆ, ಅವನನ್ನು ರಾಜ ತನ್ನ ಪುರೋಹಿತನನ್ನಾಗಿಸಿಕೊಂಡು ಅವನು ಮಾಡತಕ್ಕ ಎಲ್ಲ ಯಜ್ಞಕರ್ಮಗಳಲ್ಲಿ ಅವನನ್ನೇ ಬ್ರಹ್ಮನನ್ನಾಗಿಸಿ, ಅವನು ಮಾಡದಿದ್ರು ಅಧ್ವರಿ ಮಾಡ್ತಾನೆ ಆದ್ರು ಹೇಳಿಕೊಳ್ಳಿಕ್ಕೆ ಅವನು, ನೋಡ್ಲಿಕ್ಕೆ ಅವನಿದ್ದ. ಹೀಗಾಗಿ ಅವನಿಂದಲೇ ಮಾಡಿಸ್ಬೇಕು. ಅವನೇನ್ ಮಾಡಬೇಕು ಅಂದ್ರೆ, ಭೂಯೋ ಗೃಹ್ಯಾಣಿ ಸತತಂ ಮಹೋತ್ಪಾತಾನಿ ಅಘಾನಿಚ. ಅವನು ಮುಂಚಾಗಿ ಮೊದಲಿಗೆ ಅಲ್ಲಿ ಆಗತಕ್ಕಂತ ಮನೆಯೊಳಗಿನ ಹೆಚ್ಚು ಕಡಿಮೆಗಳು, ಮನೆಯಲ್ಲಿ ಏನೇನೋ ಆಗತ್ತೆ, ಕೆಲವೊಮ್ಮೆ ಗೂಬೆ ಪ್ರವೇಶ ಮಾಡುವುದುಂಟು, ಸುಮ್ಮನೆ ಯಾರೋ ಎಡವದೆ ಬೀಳುವುದು, ಹೆದರಿಕೊಳ್ಳುವುದು, ಕತ್ತಲಾಗುವುದು, ದೀಪ ಶಾಂತ ಆಗುವುದು, ಗಾಳಿ ಬೀಸುವುದು, ಬಾಗಿಲು ಪಡ್ಕೊಳ್ಳುವುದು,
ಇವೆಲ್ಲ ಮನೆಯೊಳಗೆ ಆಗತಕ್ಕಂಥ ಹೆಚ್ಚು ಕಡಿಮೆಗಳು. ಹಾಗೆ ಅಂತಃಪುರದಲ್ಲಿ, ರಾಣಿವಾಸಗಳಲ್ಲಿ, ರಾಜನ ಮನೆಗಳಲ್ಲಿ ಎಲ್ಲ ಇಂಥದ್ದೇ ಆಗಿರತಕ್ಕಂಥ ತಪ್ಪುಗಳು, ಉತ್ಪಾತಗಳು ಕೆಲವೊಮ್ಮೆ ಹೊರಗಿನಿಂದ ಬೀಳುತ್ತದೆ. ನೆತ್ತರು ಬಿದ್ದದ್ದು, ಮಾಂಸ ಬಿದ್ದದ್ದು ಉಂಟು ಅಂತಾರೆ. ಅಥವಾ ಖಾಲಿ ಮೋಡಗಳಿಲ್ಲದೆ ಗುಡುಗು ಕೇಳುವುದುಂಟು. ಅಕಾಲದಲ್ಲಿ ಮಳೆ ಬರುವುದಿರ್ತದೆ. ಭೀಕರವಾದ ಗಾಳಿ, ಅಗ್ನಿ ಉತ್ಪಾತ, ಉಲ್ಕಾಪಾತ ಇವೆಲ್ಲ ನೋಡ್ಬೇಕು. ಸುಮ್ಮನೆ ತಪ್ಪಾಗುವುದು, ತಪ್ಪು ಮಾಡುವುದು ಗೊತ್ತಿದ್ದೆ ಇವೆಲ್ಲ ರಾಜಗಾಮಿ ಆಗ್ತದೆ. ಹೀಗಾಗಿ ಇದನ್ನೆಲ್ಲ ಗಮನಿಸಿಕೊಂಡವ ಮತ್ತೆ ಇಲ್ಲಿ ಮಾತ್ರ ಆಗುವುದಲ್ಲ, ಇಷ್ಟಾಮಂಗಳಯುಕ್ತಾನಿ ರಾಜನಿಗೆ ಸಂಬಂಧಪಟ್ಟವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ, ಮಂತ್ರಿಗಳಿಗೆ, ಸೇನಾಪತಿಗಳಿಗೆ, ಇತರ ಭೃತ್ಯ ವರ್ಗಕ್ಕೆ, ಅಡುಗೆಯವರಿಗೆ, ದೂತರಿಗೆ, ಮಂತ್ರಿಗಳಿಗೆ, ಮಾಗಧರಿಗೆ, ಇವರಿಗೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆದ್ರೆ, ರಾಜನ ಬಂಧುಗಳಿಗೂ ರಾಣಿವಾಸದಲ್ಲಿ ಮಕ್ಕಳಿಗೆ ಎಲ್ಲ ಇಟ್ಟುಕೊಳ್ಳುವ. ಇವರಲ್ಲಿ ಆಗತಕ್ಕಂತಹ ಹೆಚ್ಚು ಕಡಿಮೆಗಳು, ತಪ್ಪುಗಳು, ಗೀತ ನೃತ್ಯಾಧಿಕಾರೇಶು, ಹಾಗೆ ಅರಮನೆಯಲ್ಲಿ ಮನೋರಂಜನೆಗೆ ಅಥವಾ ಇನ್ನಿತರ ವಿದ್ಯೆಗಳನ್ನು ಕಂಡಿರತಕ್ಕಂತಹ ಕುಣಿಯುವವರು, ಹಾಡುವವರು, ಬಡಿಯುವವರು ಇವರೆಲ್ಲ ಇರ್ತಾರೆ. ಇಂತಹ ಹೊತ್ತುಗಳಲ್ಲಿ ಇಂಥವರಲ್ಲಿಯೂ ಕೆಲವೆಲ್ಲ ಹೆಚ್ಚು ಕಡಿಮೆಗಳಾಗ್ತವೆ, ಅನ್ಯಾಯಗಳಾಗ್ತವೆ, ಸಾವು ನೋವುಗಳು, ಸಂಕಟಗಳು ಬರ್ತವೆ. ಇದನ್ನೆಲ್ಲ ಗಮನಿಸಬೇಕು. ಸಾಮಂತೇಶು ಮಹೀಪತೆ, ಅಷ್ಟು ಮಾತ್ರ ಅಲ್ಲ, ರಾಜನಿಗೆ ಸಂಬಂಧಪಟ್ಟವರಂದಾಗ ಬಂಧುಗಳು, ಭಗಿನಿಯರು ಮಾತ್ರ ಅಲ್ಲ, ಅವನಿಗೆ ಸಂಬಂಧಪಟ್ಟ ಸಾಮಂತ ರಾಜರು ಇದ್ದಾರೆ. ಅಲ್ಲಿಯೂ ಕೆಲವೊಮ್ಮೆ ಹೆಚ್ಚು ಕಡಿಮೆಗಳಾಗ್ತವೆ, ಅವನಿಗೂ ದುಸ್ವಪ್ನಗಳು ಬೀಳ್ತವೆ. ಇದನ್ನೆಲ್ಲ ಕಂಡಾಗ ಕರ್ತವ್ಯಂ ಕರಣೀಯಂ ವೈ ವಶದೇವ ಬಲಿಸ್ತತ. ಆಗ ಪುರೋಹಿತನಾದವ ರಾಜನಲ್ಲಿ ಅವನು ಆಗ ಎಲ್ಲ ದೇವತೆಗಳಿಗೂ ಬಲಿಹರಣಾದಿಗಳು, ವೈಶ್ವದೇವ ಬಲಿ ಅನ್ನುವುದಕ್ಕೆ ರೂಢಾರ್ಥ ಇದೆ, ಯೋಗಾರ್ಥ. ಅದಕ್ಕೆ ಸಂಬಂಧಪಟ್ಟ ದೇವತೆಗಳನ್ನು ಕರೆದು ಆಹುತಿ ಪ್ರದಾನಾದಿಗಳನ್ನು ಒಪ್ಪ ಮಾಡಬೇಕು ಪುರೋಹಿತ. ಅವ ಅಥರ್ವೇದ ಕಲಿತಿರಬೇಕು. ಯಾಕೆಂದ್ರೆ ಅವನಿಗೆ ಯಾವುದಕ್ಕೇನು ಶಾಂತಿ ಗೊತ್ತಾಗಬೇಕು, ಏನು ಹೆಚ್ಚು ಕಡಿಮೆ ಆದದ್ದಕ್ಕೆ ಏನು ಮಾಡಿದ್ರೆ ಆಗ್ತದೆ ಅನ್ನೋದು ಅಥರ್ವೇದದಲ್ಲಿ ಬೇಕಾದಷ್ಟು ಉಂಟು. ಮಂತ್ರಗಳು, ವಿನಿಯೋಗಗಳು, ಅದನ್ನು ಚೆನ್ನಾಗಿ ಅರಿತಿದ್ರೆ ಅದಕ್ಕೆ ಅನುಗುಣವಾಗಿ ಅವನು ಮಾಡ್ತಾನೆ, ಮಾಡಬೇಕು. ಅದು ಯಾವಾಗ? ಪಕ್ಷ ಸಂಧಿಷು ಕುರ್ವೀತ ಮಹಾಶಾಂತಿ. ಪುರೋಹಿತ ದೊಡ್ಡ ದೊಡ್ಡ ಮಟ್ಟಿನ ಈ ಶಾಂತಿ ಕರ್ಮಗಳನ್ನೆಲ್ಲ ಹೆಚ್ಚಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಬೇಕಂತ. ಪಕ್ಷ ಸಂಧಿ, ಒಂದು ಪಕ್ಷ ಮುಗಿದಾಗ ಬರುವಂತೆ, ಅದನ್ನು ಹೆಚ್ಚಾಗಿ ಅಮಾವಾಸ್ಯೆಗಳನ್ನೆಲ್ಲ ಅಭಿಚಾರಿಕೆಗಳಲ್ಲಿ, ಹುಣ್ಣಿಮೆಗಳಲ್ಲಿ ಎಲ್ಲ ಪೌಷ್ಟಿಕ ಶಾಂತಿಗಳನ್ನೆಲ್ಲ ಮಾಡಬೇಕು. ಅದರಲ್ಲಿ ರೌದ್ರ ಹೋಮ ಸಹಸ್ರಂಚ ಸ್ವಸ್ಯ ರಾಜ್ಞ ಪ್ರಿಯಂ ಹಿತಂ. ಇದರಲ್ಲಿ ಪುರೋಹಿತನಿಗೂ ಪೆಟ್ಟುಂಟು. ಯಾಕೆ? ರಾಜ ಬಂದ್ ಸಂಬಂಧಿಯವ. ಆಗ ನಾವು ಹೇಳಿಕೊಂಡಾಗ ಮಂತ್ರಿಗಳಿಗೆ ತೊಂದರೆಯಾದರೆ, ಸೇನಾಪತಿಗಳಿಗೆ, ಭೃತ್ಯವರ್ಗಕ್ಕೆ, ಅಡುಗೆಯವರಿಗೆಲ್ಲ ಹೇಳಿದೆ. ಅದರಲ್ಲಿ ಸೇರಿಕೊಳ್ಳ ಪುರೋಹಿತರಿಗೂ, ರಾಜನ ಪುರೋಹಿತನಿಗೂ ಪೆಟ್ಟದಾಗುವುದಿಲ್ವಾ ರಾಜ ಇದ್ದಲ್ಲಿದ್ರೆ? ಹಾಗಾಗಿ ತನಗೂ ಕ್ಷೇಮ ಆಗಲಿಕ್ಕೆ, ತನ್ನ ರಾಜನಿಗೂ ಒಳ್ಳೆಯದಾಗಲಿಕ್ಕೆ 1000 ಗಟ್ಟಲೆ ರೌದ್ರ ಹೋಮ ಮಾಡಬೇಕು. ರುದ್ರ ದೇವತಾಕವಾದ ಹೋಮ, ಮೃತ್ಯುಂಜಯ ಹೋಮ ಅಂತ ಅರ್ಥ. ಯಾಕೆ? ಮೃತ್ಯುಂಜಯ ಹೋಮ ಮಾಡಿದರೆ ಎಲ್ಲ ತೊಂದರೆಯಿಂದ ಕೊನೆ ಆಗುವುದೆಲ್ಲಿ ಇದ್ರೆ ಸಾವಿನಲ್ಲಿ. ಎಂಥ ನೋವುಗಳು ಎಂಡಾಗುವುದೆಲ್ಲಿ ಕೇಳಿದರೆ ಸಾವು ಕೊಟ್ಟು. ಆದ್ರಿಂದ ಮರಣ ಆಗದಂತೆ ಮರಣ ದೇವತೆಯನ್ನೇ 1000 ಗಟ್ಟಲೆ ಆಹುತಿಯಿಂದ, ಅದು ಮೃತ್ಯುಂಜಯ ಹೋಮಕ್ಕೆ ಪ್ರಧಾನವಾದ ಆಹುತಿಗಳು, ದ್ರವ್ಯಗಳು. ಆಜ್ಞೆ ಅಂತೂ ಆಗ್ತದಲ್ಲ ಬಿಡಿ, ಸಂಬಂಧಪಟ್ಟಂತಹ ಪಾಪ ನಿವೃತ್ತಿಗೋಸ್ಕರ ಎಳ್ಳಿ ಅಂತೂ ಆಯ್ತಲ್ಲ. ಮತ್ತೆ ಸಮಿದೆಯಲ್ಲಿ ವಟ, ಗೋಳಿ ಅದನ್ನು ತಂದು ಅದರ ವಿಶೇಷವಾದಂತಹ ಹೋಮ ಹವನವನ್ನು ನಡೆಸ್ತಾರೆ. ಇಲ್ಲಿ ರುದ್ರಾಧ್ಯಾಯವನ್ನು, ರುದ್ರವೇದ ಮಂತ್ರಗಳನ್ನು ಇಟ್ಟುಕೊಂಡು ಬಳಸಲಿಕ್ಕೆ ಹೇಳ್ತಾರೆ. ರುದ್ರಾಧ್ಯಾಯ ಹೋಮ ಅದು ಮುಖ್ಯವಾಗಿ ಆಜ್ಯಾಕ್ತ ತಿಲದಲ್ಲೇ ಮಾಡ್ತಾರೆ ಅಥವಾ ಆಜ್ಯದಲ್ಲಿಯೂ ಮಾಡ್ತಾರೆ. ಮೃತ್ಯುಂಜಯ ಮಾತ್ರ ಅಲ್ಲ, ತ್ರ್ಯಂಬಕ ಮಂತ್ರ ಮಾತ್ರ ಅಲ್ಲ, ಅದರೊಟ್ಟಿಗೆ ಅಮೃತ ಮೃತ್ಯುಂಜಯ ಮಂತ್ರಗಳು ಇವನ್ನೆಲ್ಲ ಬಳಸಿಕೊಂಡು ಇನ್ನು 100 ಅಕ್ಷರಗಳ ವ್ಯವಸ್ಥೆಯಲ್ಲಿ ಗಾಯತ್ರಿ ಸಂಪುಟದಲ್ಲಿ ಬರುವಂತೆ ಮಹಾಮೃತ್ಯುಂಜಯಾದಿಗಳ ಇವೆಲ್ಲ ಹೇಳಿಕೊಡ್ತಾರೆ. ರೌದ್ರ ಹೋಮ ಶಬ್ದದಲ್ಲಿ ಎಲ್ಲ ಅರ್ಥ ಆಗುವಂತೆ ಇದನ್ನೆಲ್ಲ ನಡೆಸಬೇಕು. ರಾಜನ ಒಳಿತಿಗಾಗಿ, ತನ್ನ ಕ್ಷೇಮಕ್ಕಾಗಿ ಪುರೋಹಿತ ಮಾಡಬೇಕಾಗಿ. ಇದು ಪ್ರಧಾನವಾದಂತಹ ಸಂಬಂಧಗಳು, ಚಿಂತನೆಗಳು. ಇನ್ನು ರಾಜನಲ್ಲಿ 7 ಮಲಗಳುಂಟು, ಕೆಟ್ಟದ್ದು, ಹೇಸಿಗೆ, ಅದು ಪಾಪ. ಅದು ಸರಿಯಾಗಿ ತೆಗೆಯದಿದ್ರೆ ಅದು ಮತ್ತೆ ಪುರೋಹಿತನನ್ನು ಮಾತಾಡಿಸ್ತದೆ. ಹಾಗಾಗಿ ರಾಜ್ಞ ಪಾಪಮಲಾಹ ಸಪ್ತ ನುತ್ಸ್ಯತಿ ಪುರೋಹಿತ, ಅದನ್ನು ನಾಶ ಮಾಡಿ ತೆಗಿತಾನೆ.
ಅದನ್ನು ಹೋಗುವಂತೆ ಪ್ರೇರಣೆ ಗೈತಾನೆ ಯಾರು? ಅದು ಪುರೋಹಿತ. ಅಮಾತ್ಯಾಶ್ಚ ಕುಕರ್ಮಾಣ ಮಂತ್ರಿನಶ್ಚಾಪ್ಯುಪೇಕ್ಷಕ. ತಪ್ಪು ಕೆಲಸ ಮಾಡುವ ಅವನೊಟ್ಟಿರತಕ್ಕಂತಹ ಕೆಲಸದವರು ಅಮಾತ್ಯರು. ಇನ್ನು ವಿಷಯ ಬಂದಾಗ ಸಹಜವಾಗಿಯೇ ಗಂಭೀರವಾಗಿ ಚಿಂತನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡದೆ ಕುಳಿತಿರತಕ್ಕಂತಹ ಮಂತ್ರಾಲೋಚಕರು, ಸಲಹೆಗಾರರು. ಇದು ಒಂದು ತಪ್ಪು. ಇದರಿಂದಾಗಿ ರಾಜನಿಗೆ ಒಂದು ದೊಡ್ಡ ಅನಾಹುತ ಆಗ್ತದೆ. ಆದ್ರೆ ಇದನ್ನು ಗಮನಿಸಬೇಕಾದ್ದು, ಜತೆಗಾರರು ಕೆಲಸ ಮಾಡುವಲ್ಲಿ ಸೋತರು, ಸಲಹೆಗಾರರು ಚೆನ್ನಾಗಿ ಚಿಂತನೆ ಮಾಡಿ ಸಲಹೆ ಕೊಡದೆ ಉಪೇಕ್ಷೆ ಮಾಡಿದರು, ಆಗುವುದು ಅನರ್ಥ ದೇಶಕ್ಕೆ, ರಾಜನಿಗೆ. ಅದನ್ನ ಪುರೋಹಿತ ಒಳ್ಳೆಯ ರೀತಿಯಿಂದ ರಾಜರ ಜೊತೆಯಲ್ಲಿದ್ದ ಕೆಲಸವನ್ನು ಮಾಡುವವರೆಗೆ ಬೇಕಾದಂತಹ ಕಸುವು ಕೊಡುವಂತೆ, ಜಾಡ್ಯಾಪಹಾರ ಆಗುವಂತೆ ಮಾಡಬೇಕು. ರಾಜನಿಗೆ ಸಲಹೆ ಕೊಡುವವರಲ್ಲಿಯೂ ಸಹ ಒಳ್ಳೆಯ ಪಾಠವ ಬರುವಂತೆ ಅನುಗುಣವಾಗಿ ಅದರ ಕೆಲಸವನ್ನು ನೀವು ಮಾಡಲಿಕ್ಕೆ. ಮತ್ತೆ ಚೌರ್ಯ, ಅವ್ಯವಹಾರ, ಚೌರ್ಯಂ ಅವ್ಯವಹಾರಶ್ಚ ವ್ಯವಹಾರೋಪಸೇವನಂ, ಇದೆಲ್ಲ ರಾಜನಲ್ಲಿರತಕ್ಕಂಥ ತಪ್ಪುಗಳು. ಕದಿಯುವುದು, ಕದ್ದ ಸಂಪತ್ತಿನಿಂದ ಬೊಕ್ಕಸವನ್ನು ದೊಡ್ಡದು ಮಾಡುವುದು, ಸಮಯ ಇಲ್ಲ. ಮತ್ತೆ ಅವ್ಯವಹಾರ, ನಿಜವಾಗಿ ನೇರ ನಡೆನುಡಿಯಲ್ಲಿ ಇಲ್ಲ. ಮತ್ತೆ ಬೇಡದಿದ್ದ ವ್ಯವಹಾರ ಮಾಡುದು, ವ್ಯವಹಾರ ಸಂಬಂಧಪಟ್ಟದ್ದಲ್ಲ, ರಾಜನೇ ಹೇಳಿಸಿದ್ದಲ್ಲ. ಇನ್ಯಾವುದೋ ಮಾರಾಟ ವ್ಯವಹಾರಗಳನ್ನೆಲ್ಲ, ಬಡ್ಡಿ ವ್ಯವಹಾರಗಳನ್ನು ಮಾಡುವುದು, ಇದು ತಪ್ಪೆ. ಇದು ರಾಜನಲ್ಲಿ ಇರತಕ್ಕಂಥ ಪಾಪದ ಮಲಗಳ ವ್ಯವಸ್ಥೆಗಳು. ಮತ್ತೆ ರಾಜ ಅದನ್ನೇ ದಂಡನಂಚೈವ ದಂಡ್ಯಾನಂಚಾಪ್ಯ ದಂಡನಂ, ಯಾರಿಗೆ ಶಿಕ್ಷೆ ಕೊಡಬೇಕು ಅವರಿಗೆ ಕೊಡುವುದಿಲ್ಲ, ಯಾರಿಗೆ ಕೊಡಬಾರ್ದವರಿಗೆ ಕೊಡ್ತಾನೆ. ಇದು ದೊಡ್ಡ ತಪ್ಪಲ್ವ ರಾಜನದ್ದು? ಅದು ವಿಚಾರ ಮಾಡಿ ಗೊತ್ತಾಗದೆ ಮಾಡಿದ್ದೇ ಇದ್ರೂ ಸಹ ಆದದ್ದಾಯ್ತಲ್ಲ. ಯಾಣಿಮಂಡವನಿಗೆ ಶೂಲ ಬಿದ್ದದ್ದು ಬಿತ್ತಲ್ಲ, ಹಾಗೆ ಅದಕ್ಕೂ ಕಾರಣ ಇತ್ತು ಬಿಡಿ. ಇಲ್ಲ ಹಾಗಲ್ಲ. ಆದ್ರಿಂದ ಯಾವ ಒಬ್ಬ ವ್ಯಕ್ತಿಯು ತಪ್ಪಿಲ್ಲದೆ ಅವನಿಗೆ ಶಿಕ್ಷೆ ಮಾಡುವುದು ತಪ್ಪೆ, ತಪ್ಪಾದವನನ್ನು ಶಿಕ್ಷೆ ಮಾಡಿದವನನ್ನು ಬಿಟ್ಟುಕೊಡುವುದು ತಪ್ಪೆ. ಇದು ರಾಜನ ದೊಡ್ಡ ದೊಡ್ಡ ತಪ್ಪು. ಇನ್ನೊಂದು ಹೇಳ್ತಾನೆ, ಪ್ರಜಾನ ಹಿಂಸಾಚ ಅನ್ಯತ್ರ ಸಂಗ್ರಾಮಾದ ರಾಜ್ಞಶ್ಚ ನಲ ಉಚ್ಯತೆ. ರಾಜ ಯಾವತ್ತು ಬಡಿಬಹುದು, ಕೊಲ್ಲಬಹುದು ಕೇಳಿದ್ರೆ ಯುದ್ಧದಲ್ಲಿ ಮಾತ್ರ. ಅವನ ಪ್ರಜೆಗಳು ಯುದ್ಧ ಮಾಡ್ತಾರಲ್ಲ, ನಮ್ಮ ದೇಶವನ್ನು ಹಾನಿ ಮಾಡ್ತಾರಲ್ಲ, ಕಡಿ. ಬೇರೆ ಹೊತ್ತಿನಲ್ಲಿ ಹೋರಾಟ ಇಲ್ಲದ ಹೊತ್ತಿನಲ್ಲಿ ಪ್ರಜೆಗಳ ತಲೆ ಕಡಿಲಿಕ್ಕಿಲ್ಲ. ಅವರು ದೊಮ್ಮಿ ಮಾಡಿದ್ದಾರೆ, ಗಲಭೆ ಎಬ್ಬಿಸಿದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಏನೋ ಬೇಡ್ತಾ ಇದ್ದಾರೆ, ಡಿಮಾಂಡ್ ಮಾಡ್ತಾ ಇದ್ದಾರೆ ಅಂದಾಗ ಅವರ ಮೇಲೆ ಬಲಾತ್ಕಾರ ಮಾಡಿ ಸೈನ್ಯ ಕಳುಹಿಸಿ ಕೊಲ್ಲುವುದಲ್ಲ. ಹೋರಾಟದಲ್ಲಿ ಮಾತ್ರವೇ ಕೊಲೆ ಇರುವುದು ಹೊರತು ಉಳಿದ ಆಚೆಗೆ ಕೊಲೆಯಂತಹ ಅಪರಾಧಕ್ಕೂ ಶಿಕ್ಷೆ ಆ ರೀತಿಯಾಗಿ ಇರುವುದಿಲ್ಲ ಅಂತ ಹೇಳ್ತಾನೆ. ಹಾಗೆ ಅರ್ಥ ಮಾಡಲಿಕ್ಕೆ ಬರ್ತದೆ ಅಂತ. ಅದರಿಂದ ಹಿಂಸಾಚ ಅನ್ಯತ್ರ ಸಂಗ್ರಾಮಾತ್ ರಾಜ್ಞಶ್ಚ ಮಲ ಉಚ್ಯತೆ. ಮತ್ತೊಂದು ಹೇಳ್ತಾನೆ, ವಾಸ್ತವವಾಗಿ ಹೇಳಲಿಕ್ಕಿದ್ರೆ, ಪ್ರಜಾನಾಶ ಕುಭೃತ್ಯೈಸ್ತು ಸಪ್ತಮಸ್ತು ಮಹಾಮರ. ಒಳಗೆ ಕೂತವರೇ ಕೊಲ್ಲುವುದು ಜನರನ್ನು. ಕೆಟ್ಟ ಸೇವಕರು, ಕೆಟ್ಟ ಜನರು ರಾಜನದ್ದು, ಒಳಗೆ ಪಿತೂರಿ ಮಾಡ್ತವರು ಯಾಗದವರನ್ನು ಕೊಲ್ತಾ ಇದ್ದಾರಲ್ಲ, ಇದು ರಾಜನಿಗೆ ಬಿಟ್ಟಿದೆ. ಯಾಕಿದು ರಾಜನ ಪ್ರಜೆಗಳಾಗಿ ಸಾಯ್ತಾ ಇದ್ದಾರೆ. ಈಗ ನಾವು ಲೋಕದಲ್ಲಿ ಇದ್ರ ಬಗ್ಗೆ ಅಷ್ಟು ಗಮನಿಸ್ತಾ ಇಲ್ಲ ನೋಡಿ. ಸರ್ಕಾರದ ಜನರು ನಾವೆಲ್ಲ ಆಗಿರುವಾಗ ನಮ್ಮನ್ನು ಒಂದೊಮ್ಮೆ ಯಾರಾದ್ರೂ ಕಡಿದ್ರೆ ಬಡಿದ್ರೆ, ಅದು ಬೇಕಾದ್ರೆ ನಮ್ಮದೇ ತಪ್ಪೇ ಇರಲಿ ಏನೇ ಇರಲಿ, ಅದನ್ನು ಮಗದೊಬ್ಬ ರೌಡಿಸಮ್ ಅಲ್ಲಿ ಒಂದೊಮ್ಮೆ ಕಡಿದ್ರೆ ಬಡಿದ್ರೆ ನಾವು ದೂರ ಕೊಡ್ಲಿಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕೇನೋ ಸಮಾಜ, ಅವನು ಬದುಕೇ ಇರುವುದಿಲ್ಲಲ್ಲ, ಸತ್ಯ ಇರ್ತಾನಲ್ಲ. ಆಗ ಅವನ ಪರವಾಗಿ ಸರ್ಕಾರ ಎಚ್ಚರ ಆಗಲಿ. ನನ್ನ ಜನಾಮ ನೃತ್ಯವಾಗಬೇಕಲ್ಲ, ದೇಶದ ವ್ಯಕ್ತಿ ಅಷ್ಟೇ. ಟ್ಯಾಕ್ಸ್ ಕೊಡುವುದಿಲ್ಲ, ಅವನು ಕೊಡ್ಲಿಲ್ವ ಇಷ್ಟವರೆಗೆ ಬದುಕಿದಾಗ? ತಿಂದದ್ದಕ್ಕಾಗ್ಲಿ, ತಿರುಗಿದ್ದಕ್ಕಾಗ್ಲಿ, ಇದ್ದದ್ದಕ್ಕಾಗ್ಲಿ, ಬಿದ್ದದ್ದಕ್ಕಾಗ್ಲಿ. ಹಾಗಾಗಿ ಅವನನ್ನು ಸರ್ಕಾರ ತನ್ನ ಜನ ಅಂತ ಗಮನಿಸಿಕೊಂಡು ಆಗುವ ಅವನಿಗೆ ಕೆಟ್ಟವರು ಕಡೆದಾಗ, ನೋಯಿಸಿದಾಗ ಆಗತಕ್ಕಂಥ ಅನ್ಯಾಯದಿಂದ ಅವನಿಗೆ ವಿಶೇಷವಾದಂಥ ಲಾಭವನ್ನು ಕರುಣಿಸಬೇಕಾಗ್ತದೆ. ಇದೆಲ್ಲ ಆಗ್ತದೆ ಅಂತ. ಊರಿನಲ್ಲಿ ಅವರವರಲ್ಲೇ ಸಾವು ನೋವುಗಳು ಸಂಬಂಧಪಟ್ಟರೆ ಆಗೇನ್ ಮಾಡ್ಬೇಕು ಪುರೋಹಿತ? ಹೀಗೆ ರಾಜನಲ್ಲಿ 7 ಬಗೆಯ ಪಾಪ ಮಲಗಳು ತುಂಬಿರುವಾಗ ರೌದ್ರೈಹಿ ಹೋಮೈಹಿ, ಬಹಳ ವಿಶೇಷವಾದಂತಹ ರೌದ್ರ ಹೋಮವನ್ನು ಮಾಡಬೇಕು. ಹಿಂದೆ ಹೇಳಿಕೊಟ್ಟಿದ್ದೇನೆ ನಾನು. ಆನಂತರ ಮಹಾಶಾಂತಿ ಹೋಮ ಅಂತ ಇದೆ, ಮೂಲ ಮಂತ್ರಗಳಿಂದ ಆಗುವಂಥದ್ದು. ಮುಖ್ಯವಾಗಿ ಇಲ್ಲಿ ದೊಡ್ಡ ಮಟ್ಟಿನ ಶಾಂತಿ ಹೋಮಗಳು ಯಾವುದರಿಂದ ನೋಡಿಕೊಳ್ಳಿಕ್ಕುಂಟು. ಕೆಲವೊಮ್ಮೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮಂತ್ರಗಳನ್ನು ವಿನಿಯೋಗಿಸ್ಲಿಕ್ಕೆ, ಅದಕ್ಕೆ ಹೆಸರು ಮಾತ್ರ ಮಹಾಶಾಂತಿ ಹೋಮ ಅಂತಲೇ. ರಾಜನಲ್ಲಿ ಅವನ ಆಡಳಿತಿಗೆ ಕ್ಷೇಮವಾಗಲಿಕ್ಕೆ ಮಾಡುವಂಥದ್ದು.
ಅದು ಹೇಗೆ ಮಾಡಲಿಕ್ಕೆ ಧೃತಕಂಬಲ ಕರ್ಮಣ, ಕರ್ಮಾಂಗಗಳನ್ನು ಮಾಡತಕ್ಕ ವ್ಯಕ್ತಿಗಳು ನಾವು ಹಿಂದೆ ನೋಡಿರ್ಬೇಕು ಮಹಾಭಾರತದ ಚಿಂತನೆಯಲ್ಲಿ ಆದಿಪರ್ವದಲ್ಲಿ. ಇದೇ ಜನಮೇಜ ಕೇಳ್ತಾ ಇದ್ದಾನೆ, ಈಗ ಎದ್ದು ಬಂದಿದ್ದಾನೆ. ಈಗ ಎದ್ದು ಬರಲಿಲ್ಲ, ನಾವು ಮೊನ್ನೆ ಎಬ್ಬಿಸಿದ್ದವನನ್ನು, ಈಗ ಕೂತಿದ್ದಾನೆ. ಪಾಂಡವರ ಕತೆ ಮುಗಿದಾಗ ಅವನು ತನ್ನ ಅವಭೃತವನ್ನು ಮಾಡಿ ಬಂದದ್ದು ನಾವು ಕೇಳಿದ್ದೆವು. ಈಗ ಜನಮೇಜಯ ಕೇಳುತ್ತಾ ಇದ್ದಾನೆ ಈ ಕಥೆಯನ್ನು, ವೈಷಮ್ಯವನ್ನು ಹೇಳುತ್ತಾ ಇದ್ದಾರೆ. ಪಾಂಡವರು ಹೋದ ಬಳಿಕ ಮಹಾಭಾರತ ಚಿಂತನೆ ಇದು. ಇಲ್ಲಿ ಭೀಷ್ಮ ಏನು ಹೇಳಿದ್ದಾನೆ, ಧರ್ಮರಾಜ್ ಏನು ಕೇಳಿದ್ದಾನೆ, ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ವಾಸ್ತವವಾಗಿ. ಹಾಗಾಗಿ ಅಲ್ಲಿ ಜನಮೇಜಯ ಮಾಡಿಸಿದ ಸರ್ಪಸತ್ರದಲ್ಲಿ ಆಗುವಾಗ ಕಪ್ಪು ಬಟ್ಟೆಯನ್ನು ತೊಟ್ಟು ಮಾಡಿದ್ದಾರೆ, ನೆನಪಿರಬಹುದು ನಿಮಗೆ. ಅದು ಮಾರಣ ಹೋಮ ಆದ್ರಿಂದ ಈಗ ಅದನ್ನು ಉಲ್ಲೇಖ ಮಾಡ್ತಾರೆ, ಧೃತ ಕಂಬಲ ಕರ್ಮಣ ಅಂತ. ಇವರ ಕೆಲಸವು ಹೀಗೆ ಕಂಬಳಿ ದಾರ ಕಟ್ಟಿಕೊಂಡು ಕಂಬಳಿ ಸೊತ್ತುಕೊಂಡು ಮಾಡುವಂಥದ್ದು. ಕಂಬಳಿ ಅಂದ್ರೆ ಆವಿಕ, ಕುರಿಯ ಚರ್ಮದಲ್ಲಿ ಮಾಡಿತ್ತು. ಇದು ಕುರಿಯ ಚರ್ಮದ ಹಗ್ಗ ಉಂಟಲ್ಲ, ಅದನ್ನು ಕಟ್ಟಿಕೊಳ್ಳುವುದು ಒಂದು ರೀತಿಯ ಆಭಿಚಾರಿಕ ಕರ್ಮದ ನಿವೃತ್ತಿಗೆ, ದುಷ್ಟಬಾಧೆ ಬಾರದಂತೆ ಇರಲಿಕ್ಕೆ. ಅದನ್ನು ರಾಜನಿಗೆ ಕಟ್ಟಿ, ರಾಜನ ಮಂಚಕ್ಕೆ ಕಟ್ಟಿ, ಪುರೋಹಿತ ಕಟ್ಟಿಕೊಂಡು ಆ ವೇದಿಕೆಯಲ್ಲಿ ಕಟ್ಟಿಕೊಂಡು ಹೋಮ ಮಾಡ್ಲಿಕ್ಕೆ ಉಂಟು. ಅದೆಂಥದ್ದು, ಭೃಗ್ವಂಗಿರ ವಿಧಿಜ್ಞೋಮಯಿ ಪುರೋಧಾಹ, ಪ್ರತ್ಯಂಗಿರೆಯನ್ನು ತಿಳ್ಕೊಂಡವ. ಪ್ರತ್ಯಂಗಿರೆ ಎನ್ನುವುದೊಂದು ಬಹಳ ದೊಡ್ಡದಾದಂತಹ ಒಂದು ನಾಶದ ಸ್ವತ್ತು, ದೈವ. ಅದು ಬೆಂಕಿಗೆ ಸಂಬಂಧಪಟ್ಟಂತೆ. ಇದನ್ನು ಚೆನ್ನಾಗಿ ತಿಳ್ಕೊಂಡವ. ಬೆಂಕಿಯನ್ನು ಹೇಗೆ ಬಳಸಬಹುದು, ಅಂಗಿರಾ ದೇವತೆ, ಪ್ರತ್ಯಂಗಿರ ದೇವತೆಯನ್ನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದವ. ಅದಕ್ಕೂ ಮೂಲ ಮಂತ್ರದಲ್ಲಿ ಗಾಯತ್ರಿ ಇರುವುದು. ಹೇಳಿಕೊಂಡ ಅಂಗಿರದ ಬಗ್ಗೆ ಹೇಳುತ್ತಾರೆ. ಅಂತವನು ಪುರೋಹಿತ ಮಾಡಿದರೆ ನಿರ್ನುದೆ ಮಲಾತ್, ಅವನು ರಾಜರ ತಪ್ಪಿನಿಂದ, ಪಾಪದಿಂದ, ದೋಷದಿಂದ ದೂರ ಮಾಡಲಿಕ್ಕಾಗ್ತಾನೆ. ಅದರಲ್ಲಿ ಇರುವುದು ಯಾಂಗ್ ಕಲ್ಪಯಂತಿ ನೋರಯ ಕ್ರೂರಾಂಗ್ ಕೃತ್ಯ ಮಧುಮಿವ, ಅಂದ್ರೆ ಅಥರ್ವೇದದಲ್ಲಿ ಬರತಕ್ಕ ಮಂತ್ರ. ಅದು ವಿನಿಯೋಗದ ಮಂತ್ರ ಅಲ್ಲ, ಹೇಳಿಕೆಯ ಮಂತ್ರ. ಯಾಮ್ ಕಲ್ಪಯಂತಿ ನೋರಯ, ನಮ್ಮ ಅರಿಗಳು, ವೈರಿಗಳು ಏನನ್ನು ನಡೆಸ್ತಾರೋ, ಕ್ರೂರಾಂ ಕೃತ್ಯಾಂ ವಧೂಮಿವ, ಕೆಟ್ಟ ದೆವ್ವವನ್ನು, ದೈತ್ಯ, ಒಂದು ವಿಚಿತ್ರವಾದಂತಹ ದೈತ್ಯ ಶಕ್ತಿಯನ್ನು ನಮ್ಮ ಮೇಲೆ ಯಾರು ಚೂಬಿಟ್ಟಿದ್ದಾರೋ, ಅದು ಹೆಣ್ಣಿನಂತೆ, ಚೆಲುವೆಯಂತೆ ಅವರು ಕೊಟ್ಟು ಕಳಿಸಿದ್ದು. ಅಂತಹ ದೆವ್ವವನ್ನು ನಾವು ತಾಂ ಬ್ರಹ್ಮಣ ಅಪನಿರ್ನುದ್ಮಃ, ನಮ್ಮ ಬ್ರಹ್ಮಶಕ್ತಿಯಿಂದ, ವೇದದ ಶಕ್ತಿಯಿಂದ, ವೇದ ಮಂತ್ರದಿಂದ, ವೇದ ಸಾರದ ಚಿಂತನೆಯಿಂದ ಅದನ್ನು ನಾವು ಹಿಂದೆ ಕಳಿಸ್ತೇವೆ. ಪ್ರತ್ಯಸ್ಕರ್ತಾರ ಮೃಚ್ಛತು, ಮಾಡಿದವನೇ ಸಾಯಲಿ ಅನ್ನುವ ನೆಲೆಯಲ್ಲಿ ಅಂತ ಆ ದೆವ್ವಕ್ಕೆ ಆಹುತಿ. ಅಂದ್ರೆ ಇದನ್ನು ಪ್ರಯೋಗ ಮಾಡುವ ವಿಧಾನ ಹೇಗೆ ಕೇಳಿದರೆ, ಅವರೇನೊಂದು ದೆವ್ವವನ್ನು ಜಪ ಮಾಡಿಕೊಂಡು ಕಳಿಸ್ತಾರೆ, ಪ್ರತ್ಯಂಗಿರೆಯನ್ನು. ಅದಕ್ಕೆ ಆಹುತಿಯಾಗಿ ಆ ಶತ್ರುವನ್ನು ಕಲ್ಪನೆ ಮಾಡುತ್ತಾರೆ ಇಲ್ಲಿ ಕೂತುಕೊಂಡು. ಅದು ಇಲ್ಲಿಂದ ಹೊರಡ್ತದೆ, ಹೋಗುವ ಲಕ್ಷಣ ಇರ್ತದೆ ಆಹುತಿ ಕೊಟ್ಟು. ಅದಕ್ಕೆ ಪೂರ್ಣವಾದ ಆಹುತಿಯಲ್ಲಿ ಕೇಳಿದ್ರೆ ಆ ಶತ್ರು ನಿರ್ದೇಶ ಮಾಡ್ತಾರೆ, ಅಲ್ಲಿ ಹೋಗಿ ಕಬಳಿಸ್ತದೆ, ತನ್ನ ಆಹಾರವಾಗಿ ನೆತ್ತರಾಗಿ ಕುಡಿತದೆ. ವ್ಯಕ್ತಿಯ ಬಲಿ ಅಲ್ಲಿದೆ. ಇದಲ್ಲಿನ ನಮೂನೆ. ಇದನ್ನು ನಿಮಗೆ ನಾನು ಹೇಳಿಕೊಟ್ಟದ್ದೇನಲ್ಲ, ನೀವು ಮಾಡುವುದಿಲ್ಲ, ಮಾಡ್ಲಿಕ್ಕೆ ಆಗುವುದೂ ಅಲ್ಲ. ನಾನು ತಿಳ್ಕೊಳ್ಳಿಕ್ಕೋಸ್ಕರ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ವೇದಗಳನ್ನೆಲ್ಲ ಜಲ್ಲಾಡಿಸಿದ್ದೇನೆ. ಹಾಗಾಗಿ ಮಂತ್ರಗಳ ಚಿಂತನೆಗಳನ್ನು ಕೊಟ್ಟೆ. ಹೀಗೆ ಇಂತಹ ಪುರೋಹಿತ ಬೇಕು ಅಂತ ಪುರೋಹಿತನ ಮೇಲಿರತಕ್ಕಂಥ ಭರವಸೆಯನ್ನು ತುಂಬಿಸ್ಲಿಕ್ಕೆ ಈಗ ರಾಜನಿಗೆ ಪಿಶಾಚಿಗಳು ಯಾರು ಮುಟ್ಲಿಕ್ಕೆ ಹತ್ತಿರ ಬರೋದಿಲ್ಲ, ಯಾಕೆ ಅವನ ಕೈಯಲ್ಲಿ ಮಂತ್ರಶಕ್ತಿ ಇದೆ ಅಂತ. ಹಾಗಾಗಿ ಮಂತ್ರವಿತ್ ಪುರೋಹಿತ ಬೇಕು ಅಂತ ಚಿಂತನೆ ರಾಜನಿಗಾಗುವಾಗ ಅಥರ್ವಿತ್ ಆಗಬೇಕು ಅಂತ ಭೀಷ್ಮ ಹೇಳುತ್ತಾನೆ. ಅದರ ಮುಂದುವರಿಕೆ ಚಿಂತನೆ ಇನ್ನು ಇದು ಒಂದು ದೃಷ್ಟಿಯಿಂದ ಹೇಳುವಾಗ ಶುಕ್ರಾಚಾರ್ಯ ಹೇಳಿದ್ರೆ, ಇನ್ನು ಬೃಹಸ್ಪತ್ಯಾಚಾರ್ಯ ಹೇಳಿದ್ದನ್ನು ಚಿಂತನೆಗೆ ತರತಾರೆ. ಮತ್ತೆ ನಾವು ಕೇಳುವ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.